ಇಂದ್ರರೆಂಬಾಶ್ಚರ್ಯದ ಗಜೇಂದ್ರ ಬಂದಿದೆ, ಸುಜನರು ನೋಡ ಬನ್ನಿ, ಸುಜನರು ನೋಡ ಬನ್ನಿ. ಕಲುಷವೆಂಬ ಪಂಕವ ನೀಡಾಡಿ, ಕಲುಷವೆಂಬ ಪಂಕವ ನೀಡಾಡಿ, ವಿಮಲ ಹರಿಪದ ತೀರ್ಥದ ಜಲಪಾನ ಮಾಡಿ, ಮಧ್ವಮತಾಬ್ಧಿಯೋಳು ನಲಿದು ನಲಿದು ಕುಣಿ ಕುಣಿದಾಡುತ್ತಲೀ, ವಿಜಯೀಂದ್ರ ಮುನೀಂದ್ರರೆಂಬಾಶ್ಚರ್ಯದ ಗಜೇಂದ್ರ ಬಂದಿದೆ, ಸುಜನರು ನೋಡ ಬನ್ನಿ. ರಮೇಶನ ಧ್ಯಾನವೆಂಬ ಮದವೇರಿ, ರಮೇಶನ ಧ್ಯಾನವೆಂಬ ಮದವೇರಿ, ಮಮತೆ ಕದಳಿ ಕಿತ್ತಾಡಿ, ವಿಮಲ ಶ್ರೀಹರಿಪದ ರಜಶಿರದಿ ಧರಿಸಿ, ವಿಮಲ ಶ್ರೀಹರಿಪದ ಶಿರದಿ ಧರಿಸಿ, ಕುಮತಗಳೆಂಬ ತರುಗಳ ಮುರಿಯುತ್ತಲಿ, ವಿಜಯೀಂದ್ರ ಮುನೀಂದ್ರರೆಂಬಾಶ್ಚರ್ಯದ ಗಜೇಂದ್ರ ಬಂದದೆ, ಸುಜನರು ನೋಡ ಬನ್ನಿ. ಗುರು ಸುರೇಂದ್ರ ತೀರಥರೆಂಬ, ಗುರು ಸುರೇಂದ್ರ ತೀರಥರೆಂಬ ವರಮಾವುಟಿಗನ ಆಜ್ಞೆಯೋಳಿದ್ದು, ವರಮಾವುತನಾಜ್ಞೆಯೋಳು ಇದ್ದು, ಗುರು ಮಧ್ವಪತಿ ವಿಠ್ಠಲನ ನವವಿಧ, ಗುರು ಮಧ್ವಪತಿ ವಿಠ್ಠಲನ ನವವಿಧ ಭಕ್ತಿ ಸರಪಳಿಯೋಳು, ಭಕ್ತಿ ಸರಪಳಿಯೋಳು ನಲಿ ನಲಿದಾಡುತ್ತಲೀ, ವಿಜಯೀಂದ್ರ ಮುನೀಂದ್ರ ರೆಂಬಾಶ್ಚರ್ಯದ ಗಜೇಂದ್ರ ಬಂದದೆ, ಸುಜನರು ನೋಡ ಬನ್ನಿ, ಸುಜನರು ನೋಡ ಬನ್ನಿ. ತ್ರಿವಿಕ್ರಮ ಪಂಡಿತಾಚಾರ್ಯರ ಉಷಾಹರಣ ಅನ್ನುವ ಗ್ರಂಥಕ್ಕೆ ವ್ಯಾಖ್ಯಾನ ಬರೆದ ಮಹಾನುಭಾವರು ಸುಮತೀಂದ್ರ ತೀರ್ಥ ಶ್ರೀಪಾದರು. ಮಂತ್ರಾಲಯದ ಮಠದ ಪರಂಪರೆಯಲ್ಲಿ ಬರುವ ರಾಯರಿಂದ 4ನೆಯ ಶಿಷ್ಯರೇ, ಆ ಪರಂಪರೆಯಲ್ಲಿ ಬಂದವರೇ ಸುಮತೀಂದ್ರ ತೀರ್ಥ ಶ್ರೀಪಾದರು. ಅವರು ಶ್ರೀರಂಗ ಕ್ಷೇತ್ರದಲ್ಲಿ ರಂಗನಾಥ ದೇವರ ವಿಶೇಷ ಸೇವೆ ಮಾಡಿದ್ದಕ್ಕೆ ಮಧುರೈ ರಾಣಿ ಇದ್ಲು, ಮಂಗಮ್ಮ ಅಂಥೇಳಿ, ರಾಣಿ ಮಂಗಮ್ಮ ಅಂತ. ಆಕೆ ಈ ಸುಮತೀಂದ್ರ ತೀರ್ಥರ ವಿದ್ವತ್ತು, ಮಂತ್ರಸಿದ್ಧಿ, ಅವರ ವೈಭವ, ಅವರ ವಿಶೇಷವಾದ ಮಹಿಮೆಗಳನ್ನು ನೋಡಿ ತಾವು ಇಲ್ಲೇ ಇರಬೇಕು ಅಂತ ಶ್ರೀರಂಗ ಕ್ಷೇತ್ರದಲ್ಲಿ ಇಟ್ಕೊಂಡ್ಬಿಡ್ತಾಳೆ ಅವರನ್ನು. ಇಟ್ಟು ಆ ಕಾಲಕ್ಕೆ 106 ಎಕರೆ ಭೂಮಿ. ಇವತ್ತು ನೋಡ್ರಿ ಮಂತ್ರಾಲಯ ಮಠ, ನಾವು ಅಲ್ಲಿ ಹೋದಾಗ ರಾಯರ ಸನ್ನಿಧಾನ, ಸೂರೀಂದ್ರರು, ಸುಮತೀಂದ್ರರು, ಉಪೇಂದ್ರರು ಅವ್ರ ಬೃಂದಾವನ ಇದೆ, ಯೋಗಿ ಸ್ವಾಮಿಗಳದು. ಅಲ್ಲಿ ನೋಡ್ತಾ ಹೋದ್ವಿ ಅಂದರೆ ದೊಡ್ಡ ಜಾಗ. ಮಠದಲ್ಲಿ ಪ್ರದಕ್ಷಿಣೆ ಹಾಕೊಂಡು ಬಂದು ಎಡಭಾಗಕ್ಕೆ ನೋಡಿದ್ರೆ ಕಣ್ಣುದ್ದಕ್ಕೂ ಎಷ್ಟು ದೂರ ನೋಡ್ತೀವಿ ಅಷ್ಟು ದೂರ ತೋಪು, ತೆಂಗಿನ ತೋಟ. ಅದೆಲ್ಲ ರಾಣಿ ಮಂಗಮ್ಮನ ಕಾಲಕ್ಕೆ ಸುಮತೀಂದ್ರ ಮಠಕ್ಕೆ ಬಂದಿದ್ದು. ರಾಯರ ಮಠ, ರಾಯರಾದ್ಮೇಲೆ ರಾಯರ ಮಠ ಅಂತ ಕರೆಸ್ಕೊಳ್ತಾ ಇತ್ತು. ಆದರೆ ಅವ್ರ ವರ್ಚಸ್ಸು ಎಂಥದ್ದಿತ್ತು ಅಂದರೆ, ಸುಮತೀಂದ್ರ ತೀರ್ಥರು ಹೆಂಗೆ ವೈಭವ ತೋರಿದ್ರು ಅವ್ರ ಕಾಲದಲ್ಲಿ ಅಂದರೆ, ಆ ಮಠಕ್ಕೆ ಸುಮತೀಂದ್ರ ಮಠ ಅಂತಲೇ ಕರೀತಾ ಇದ್ರು. ರಾಯರ ಮಠ ಅನ್ನೋದು ಸ್ವಲ್ಪ ಕಾಲ ಮರೆತು ಹೋಗಿತ್ತು. ಅವರಿದ್ದ ಕಾಲ ಅಷ್ಟು ವೈಭವ. ಅಂಥ ಸುಮತೀಂದ್ರರು ಮಹಾಜ್ಞಾನಿಗಳು. ಅವ್ರಿಗೋಸ್ಕರ ರಾಯರ ಗ್ರಂಥ ಬರೀತಾರೆ. ಭಾವ್ಯ ಸಂಶಯ ಮಹೋ ಗುರುವಂಶೆ ದರ್ಶನ ಶ್ರುತಿಪರ ಸುಮತೀಂದ್ರ ಅಂಥೇಳಿ. ಇಷ್ಟೆಲ್ಲ ರಾಯರು ಸೂತ್ರಕ್ಕೆ, ಭಾಷ್ಯಕ್ಕೆ, ಟೀಕಾಕ್ಕೆ ಎಲ್ಲದಕ್ಕೂ ವ್ಯಾಖ್ಯಾನ ಮಾಡ್ತಾ ಬಂದಾಗ ಶಿಷ್ಯರು ಕೇಳಿದ್ರಂತ, ಸ್ವಾಮಿ ಇಷ್ಟು ಗ್ರಂಥ ಬರಿತಾ ಇದ್ದೀರಿ, ಇದನ್ನು ಯಾರು ಓದ್ತಾರೆ ಅಂತ. ನಮಗೆ ಯಾರಿಗೂ ಓದ್ಲಿಕ್ಕೆ ಆಗೋದಿಲ್ವಲ್ಲ ಅಂತ. ಅದಕ್ಕೆ ರಾಯರು ಹೇಳ್ತಾರೆ, ನಿಮಗೋಸ್ಕರ ಅಂತ ವಿಶೇಷ ನಾನು ಬರೀಲೇ ಅಲ್ಲ, ಇದೇ ಪರಂಪರೆಯಲ್ಲಿ ಮುಂದೆ ಸುಮತೀಂದ್ರರು ಅಂತ ನಮ್ಮ ಪ್ರಶಿಷ್ಯರು ಬರ್ತಾರೆ, ಅವರು ಅಧ್ಯಯನ ಮಾಡ್ತಾರೆ, ಹಾಗಾಗಿ ಇದನ್ನು ಬರೆದಿದ್ದು ಅಂತ ಹೇಳ್ತಾರೆ. ಅವರು ವಿದ್ವತ್ತೇ ಹಂಗಿರಬೇಕು ಅಂದ್ರೆ ಅಂಥ ಸುಮತೀಂದ್ರ ಸ್ತೋತ್ರ ಮಾಡ್ತಾರೆ. ನಮಗೇನಾದರೂ ಒಂದಿಷ್ಟು ಬರೀಲಿಕ್ಕೆ ಶಕ್ತಿ ಬಂದಿದೆ, ಸಿದ್ಧಿ ಇದೆ ಅಂತಂದರೆ ನಿಮ್ಮ ಗ್ರಂಥಗಳನ್ನು ಪಾರಾಯಣ ಮಾಡಿದ್ದು, ಓದಿದ್ದರ ಫಲ, ನಿಮ್ಮ ಮಹಿಮೆಯನ್ನು ಕೊಂಡಾಡಿದ್ದರ ಫಲ ಇಂಥ ಗ್ರಂಥ ಬರೆದ್ವಿ ನಾವು ಅಂತ ಈ ಮಹಾನುಭಾವರು ಅಂಥ ದೇವಾಂಶರನ್ನು ಸ್ತೋತ್ರ ಮಾಡ್ತಾರೆ. ಅಂದರೆ ವಿಜೇಂದ್ರ ಸ್ವಾಮಿಗಳ ಮಹಿಮೆ ಎಂಥದ್ದಿರಬೇಕು ಅಂತ ನಾವು ಒಮ್ಮೆ ಅವಲೋಕನ ಮಾಡಬೇಕು. ಅವ್ರ ಕಾಲದಲ್ಲಿ
ಘನ ವಿದ್ವಾಂಸರಿದ್ದರು. ಆ ತಂಜಾವೂರಿನ ನಾಯಕ ಶಿವಪ್ಪ ನಾಯಕ ಅಂತ, ತಮಿಳು ಪ್ರೊನೌನ್ಸಿಯೇಷನಲ್ಲಿ ಚೆವ್ವಪ್ಪ ನಾಯಕ, ಚೆವ್ವಪ್ಪ ಅಂತ ಕರೀತಾರೆ ಅವ್ರ ಕಡೆ. ಚೆವ್ವಪ್ಪ ನಾಯಕನ ವೈಭವ ಅಂದರೆ ವೈಭವ, ಮಹಾಧಾರ್ಮಿಕರವರು. ಎಷ್ಟು ಧಾರ್ಮಿಕರು ಅಂತಂದರೆ ಆ ಕಾಲಕ್ಕೆ ಆವತ್ತಿನ ಇಡೀ ದಕ್ಷಿಣ ಭಾರತದಲ್ಲಿ ಎಲ್ಲಿಯೂ ಸಿಗದೇ ಇರತಕ್ಕಂಥ ಅಪೂರ್ವವಾದ ಗ್ರಂಥಗಳು ರಾಜನ ಅರಮನೆಯಲ್ಲಿದ್ದವು. ಅಂದರೆ ನಮ್ಮ ಗ್ರಂಥಗಳನ್ನು, ಸನಾತನ ಧರ್ಮದ ತತ್ವಗಳನ್ನು ಕಾಪಾಡ್ಕೊಂಡು ಬರಬೇಕು ಅನ್ನೋ ತುಡಿತ ಭಾಳ ಇತ್ತು ಅವರಲ್ಲಿ. ಅದಕ್ಕೆ ಸರಸ್ವತಿ ಮಹಲ್ ಅಂತಲೇ ಹೆಸರು. ಸಣ್ಣ ಅರಮನೆ ಇದ್ದಾಗಿದೆ, ಬರೀ ಗ್ರಂಥಾಲಯನೇ ಸಣ್ಣ ಅರಮನೆ ಇದ್ದಾಗಿದೆ. ಅಷ್ಟು ಪುಸ್ತಕಗಳನ್ನು, ತಾಡ್ವಾಲೆಗಳನ್ನು ಸಂಗ್ರಹ ಮಾಡ್ಕೊಂಡು ಬಂದಿದ್ದು. ಇವತ್ತಿಗೂ ಯಾರೇ ಆಗಲಿ ಒಂದಿಷ್ಟು ಗ್ರಂಥಗಳನ್ನು ಅಥವಾ ಇತಿಹಾಸದ ವಿಷಯವನ್ನು ನೋಡಬೇಕು ಅಂದರೆ ವಿಶೇಷವಾದ ಅನುಮತಿ ಪಡೆದು ಆ ಸರಸ್ವತಿ ಮಹಲ್ ಅನ್ನುವ ತಂಜಾವೂರು ರಾಜನ ಅರಮನೆಯ ಪಕ್ಕದಲ್ಲೇ ಇದೆ. ಅದಕ್ಕೆ ಹೋಗಿ ಕೂತು ಅವಲೋಕನ ಮಾಡಿಕೊಂಡು ಸ್ಪೆಷಲ್ ಪರ್ಮಿಷನ್ ಬೇಕು ಅಂದರೆ ಮಾತ್ರ ಮುಟ್ಲಿಕ್ಕೆ ಬಿಡ್ತಾರೆ. ಇವತ್ತಿಗೂ ಸಂರಕ್ಷಣೆ ಮಾಡ್ಕೊಂಡ್ಬಂದಿದ್ದಾರೆ ಸ್ವಾತಂತ್ರ್ಯ ಬಂದ ಮೇಲೂ ಕೂಡ. ಅಂಥ ಗ್ರಂಥಗಳ ಸಂಗ್ರಹ ಅಲ್ಲಿದೆ. ಆ ಶಿವಪ್ಪ ನಾಯಕ ಏನಿದ್ದ ಅವನು ವಿಜೇಂದ್ರ ಸ್ವಾಮಿಗಳ ಪರಮ ಭಕ್ತ. ಆತ ದರ್ಶನಕ್ಕೆ ಬಂದಾಗ ವಿಜಯೇಂದ್ರರು ಹಂಪಿಗೆ ಹೋಗ್ತಾ ಇರ್ತಾರೆ. ಹಂಪಿಗೆ ಹೋಗೋ ಕಾಲಕ್ಕೆ ಶಿವಪ್ಪ ನಾಯಕ ಬರ್ತಾನೆ, ಗುರುಗಳು ದರ್ಶನ ಮಾಡ್ತಾನೆ. ಆವಾಗ ವಿಶೇಷ ಏನು ಅಂದರೆ ವಿಜಯೇಂದ್ರ ತೀರ್ಥ ಶ್ರೀಪಾದರು ತಾವು ಕುಂಭಕೋಣದಲ್ಲಿ ವಿದ್ಯಾಪೀಠವನ್ನು ಸ್ಥಾಪನೆ ಮಾಡಿರ್ತಾರೆ. ಅವ್ರ ಗುರುಗಳು ಸುರೇಂದ್ರ ತೀರ್ಥರಿದ್ದರು. ಸುರೇಂದ್ರ ತೀರ್ಥರಿದ್ದಾಗಲೇ ತಾವು ಆ ಕುಂಭಕೋಣದಲ್ಲಿ ಕಾವೇರಿ ನದಿ ತೀರದಲ್ಲಿ ಪಾಠ ಮಾಡಲಿಕ್ಕೆ, ಶಾಸ್ತ್ರ ಪಾಠ ಪ್ರವಚನ ಆಗಬೇಕು ಅಂತ ವಿದ್ಯಾಪೀಠವನ್ನು ಕಟ್ಟಿದ್ರಂತೆ. ಆ ವಿದ್ಯಾಪೀಠದ ನಿರ್ವಹಣೆಗಾಗಿ ಯಾರ್ಯಾರು ದತ್ತಿಗಳನ್ನು ಕೊಡ್ತಾರೋ, ದಾನ ಕೊಡ್ತಾರೋ, ಸಾಮಾನ್ಯ ವಿದ್ಯಾಪೀಠ ಗುರುಕುಲ ನಡೆಸಬೇಕು ಅಂದ್ರಂತೂ ಸುಲಭ ಇಲ್ಲ. ಒಂದೊಂದು ಮುಷ್ಟಿ ನಮ್ಮಲ್ಲಿ ಗುರುಗಳು ಪೇಜಾರ ಸ್ವಾಮಿಗಳು ಕೇಳ್ತಾ ಇದ್ರಂತೆ ಪಾಪ. ಹಾಗೆ ಆವಾಗ 1962ನೇ ಇಸ್ವಿ ಕಾಲದಲ್ಲಿ ವಿದ್ಯಾಪೀಠ ಹೊಸದಾಗಿ ಆರಂಭ ಆಗಿದ್ದು. ಆರಂಭ ಆದಾಗ ಬೆಂಗಳೂರಿನ ಈ ಎಲ್ಲ ಬಡಾವಣೆಗಳು ಇಷ್ಟಿದ್ದಿಲ್ಲ ಅಂತ ಗುರುಗಳು ಹೇಳೋರು. ಇಷ್ಟೆಲ್ಲ ಇದ್ದಿಲ್ಲ ಬೆಂಗಳೂರು ಬಡಾವಣೆ. ಆವಾಗ ಎಲ್ಲ ಕಡೆ ವಿದ್ಯಾಪೀಠದ ಬೆಳವಣಿಗೆಗಾಗಿ ಏನಾದರೂ ಮಾಡಬೇಕು ಅಂತ ಸ್ವಾಮಿಗಳು ಹೋಗ್ತಿದ್ರಂತೆ ಮನೆ ಮನೆಗೆ ಹೋದಾಗ ಬಾಗಿಲು ತಟ್ಟಬೇಕು ಸ್ವಾಮಿಗಳು, ಮತ್ತು ಆ ಮನೆಯ ಪರಿಚಯದವರು ಯಾರಿರ್ತಾರೋ ಅವರು ಸ್ವಾಮಿಗಳನ್ನ ಕರ್ಕೊಂಡು ಹೋಗ್ಬೇಕಂತ. ಆವಾಗ ಬೆಂಗಳೂರಿಗೆ ಬಂದು ಹೊಸ್ತು ಗುರುಗಳು, ಪರಿಚಯ ಇರೋದಿಲ್ಲ. ಮನೆಗೆ ಕರ್ಕೊಂಡು ಹೋಗಿ ಬಾಗಿಲು ತಟ್ತಾ ಇದ್ದರಂತೆ. ತಟ್ಟಿದ ಕೂಡಲೇ ಇವ್ರು ಯಾರು ಅಂತಲೇ ಗೊತ್ತಿಲ್ಲ. ಕಾವಿ ಬಟ್ಟೆ ಹಾಕೊಂಬಂದಿದ್ದಾರೆ, ತೇಜಸ್ವಿಗಳಾದ ಯುವ ಯತಿಗಳು, ಹೊಸ ಇನ್ನೂ ಹರೆಯ ಸ್ವಾಮಿಗಳು, 28-30 ವರ್ಷ ಅಷ್ಟೇ. ಯಾರು ನೀವು ಅಂತ ಕೇಳ್ತಿದ್ದಂತೆ. ನಾವು ಪೇಜಾವರ ಸ್ವಾಮಿಗಳು, ಉಡುಪಿ ಮಠದ ಸ್ವಾಮಿಗಳು, ಪೇಜಾವರ ಮಠ ಅಂಥೇಳಿ ನಾವಿಲ್ಲೊಂದು ವಿದ್ಯಾಪೀಠ ಸ್ಥಾಪನೆ ಮಾಡಿದ್ವಿ. ಈಗ ಒಂದು 5-6 ವರ್ಷ ಆಯಿತು. ಒಂದು 35 ಮಕ್ಕಳು ಓದ್ತಾ ಇದ್ದಾರೆ. ಅವರಿಗೆ ಒಂದಿಷ್ಟು ಸಂಗ್ರಹ ಮಾಡೋಣ ಅಂತ ಬಂದಿದ್ದೀವಿ. ಅವ್ರು ಅನ್ನೋರಂತೆ, ಸ್ವಾಮಿ ನಾವು ಬಡವರು, ನಮ್ಮಲ್ಲಿ ಏನೂ ಇಲ್ಲ, ನಾನು ಅಷ್ಟಿಷ್ಟೊಂದು ಕೆಲಸ ಮಾಡ್ಕೊಂಡಿರ್ತೀನಿ ಅಂತ ಹೇಳ್ತಿದ್ರಂತೆ. ಅದಕ್ಕೆ ಸ್ವಾಮಿಗಳು ಹೇಳೋರು, ನಾನು ನಿಮ್ಮ ಹತ್ರ ಹಣವೇ ಕೇಳಲಿಕ್ಕೆ ಬಂದಿಲ್ಲ ಅಂತ ಹೇಳ್ತಿದ್ರಂತೆ ಗುರುಗಳು. ಮತ್ತು ಏನು ಅಂತಂದರೆ, ಏನಿಲ್ಲ, ಪ್ರತಿನಿತ್ಯ ಊಟ ಮಾಡ್ತಿರಲ್ಲ, ಒಂದು ಮುಷ್ಟಿ ವಿದ್ಯಾಪೀಠದ ಮಕ್ಕಳಿಗೆ ಏನು ತೆಗೆದಿಡ್ರಿ ಅಂತಿದ್ದರಂತೆ. ಒಂದೇ ಮುಷ್ಟಿ ಸಾಕು, ನಿಮ್ಮ ಹತ್ರ 1 ಪೈಸೆ ಹಣ ಬೇಡ, ನನಗೆ ಕಾಸು ಬೇಡ, ಕಾಸಿಗೋಸ್ಕರ ಬರಲಿಲ್ಲ. ಊಟ ಮಾಡೋ ವಿದ್ಯಾರ್ಥಿಗಳಿಗೆ ಹೊಟ್ಟೆಗಿತ್ತು ಅಂತಂದರೆ ತಲೆಗೆ ವಿದ್ಯೆ ಹೋಗ್ತದೆ. ಬುಭುಕ್ಷಿತಂ ನ ಪ್ರತಿಭಾತಿ ಕಿಂಚಿತ್. ಹಾಗಾಗಿ ಹಸಿವಿದ್ರೆ ಏನು ತಲೆಗೆ ಹತ್ತಲ್ಲ. ಮಾಡೋ ಊಟದಲ್ಲಿ 1 ಹೊತ್ತಿನ 1 ಮುಷ್ಟಿ ಅಕ್ಕಿ ತೆಗೆದಿಡ್ರಿ ಅಂತ ಆವಾಗ ಮುಷ್ಟಿ ಸಂಗ್ರಹ ಅಂತ ಮಾಡಿದರು. ಇವತ್ತು ಸಾವಿರಾರು ಜನ ಮಹನೀಯರು ಅಂಥ ಕಾರ್ಯ ಮಾಡಿದ್ದಕ್ಕೆ ನಾವೊಂದೆರಡು ಮಾತಾಡ್ತಾ ಇದ್ದೀವಿ ಅಂತಂದರೆ ಅವರ ಕಾರುಣ್ಯ, ಅವ್ರು ಹಾಕಿಕೊಟ್ಟ ಭಿಕ್ಷೆ ಕಾರಣ. ಅದಕ್ಕೆ 2 ಮಾತು ಶಾಸ್ತ್ರದ ವಾಕ್ಯಗಳು ಬಾಯಲ್ಲಿ ಬರುತ್ತದೆ, ದೊಡ್ಡವರ ಮಹಿಮೆ ಬರುತ್ತದೆ. ಅಂದರೆ ಗುರುಗಳು ಅವತ್ತು ಬೆವರು ಸುರಿಸಿ ಶ್ರದ್ಧೆಯಿಂದ ವಿದ್ಯಾಪೀಠ ಕಟ್ಟಬೇಕು, ಆಚಾರ ಶಾಸ್ತ್ರ ಉಳಿಸಬೇಕು, ಧರ್ಮ ಹರಡಬೇಕು ಅನ್ನೋ ಭಾವದಲ್ಲಿ ಏನು ಸಂಗ್ರಹ ಮಾಡಿದ್ರು. ಆ 2 ಕಾಳು ಮುಷ್ಟಿ ಸಂಗ್ರಹದ ಧಾನ್ಯಗಳನ್ನು ನಾವು ಸ್ವೀಕಾರ ಮಾಡಿದ್ದಕ್ಕೆ 2 ಮಾತಾಡೋ ಭಾಗ್ಯ ಸಿಕ್ತು. ಈ ಕಾಲದಲ್ಲೇ ಇಷ್ಟು ಕಷ್ಟ ಇದೆ ಅಂದರೆ ಆವಾಗಿನ ವಿದ್ಯಾಪೀಠ ನಡೆಸಬೇಕು ಅಂದರೆ ಹೇಗಿದ್ದಿರ್ಬೋದು. ವಿಜಯೇಂದ್ರರು ಯಾರ್ಯಾರು ಅಂತಹ ಘನ ವಿದ್ವಾಂಸರು, ಮಹಾಜ್ಞಾನಿಗಳು, ದೊಡ್ಡ ಸಂಸ್ಥಾನ, ಯಾರ ಭಕ್ತರು ಕರೆದರೂ ಹೋಗ್ತಿದ್ರಂತೆ. ಅವ್ರ ಮನೆಗೆ ಹೋಗಿ ವಿದ್ಯಾಪೀಠದ ವಿದ್ಯಾರ್ಥಿಗಳಿಗಾಗಿ ಅವ್ರು ಏನು ದಾನ ಕೊಟ್ಟರೂ ಕೂಡ ತಮಗೆ ಅಂತ ಇಟ್ಕೊಳ್ತಾ ಇದ್ದಿಲ್ಲ. ಸನ್ಯಾಸಿಗಳಿಗೆ ಯಾವ ಸಂಸಾರ, ವಿದ್ಯಾರ್ಥಿಗಳೇ ಸಂಸಾರ ಸನ್ಯಾಸಿಗಳಿಗೆ. ಹಾಗಾಗಿ ಎಲ್ಲವನ್ನ ವಿದ್ಯಾರ್ಥಿಗಳಿಗೆ ಮಠಕ್ಕೆ ಅಂತ ತಗೊಳ್ಳೋದಂತೆ. ಹಂಗಿದ್ದ ಕಾಲಕ್ಕೆ ರಾಮರಾಯ ಕರೆದ, ಅಳಿಯ ರಾಮರಾಯ, ಸ್ವಾಮಿ ನಮ್ಮಲ್ಲಿ ಬಂದು ಹೋಗಬೇಕು ಅಂತ. ಹೋಗೋ ಕಾಲಕ್ಕೆ ಅಪ್ಪಯ್ಯ ದೀಕ್ಷಿತರು ಭೇಟಿಯಾಗತ್ತೆ. ಮಹಾಜ್ಞಾನಿಗಳು. ಈ ಶಿವಪ್ಪ ನಾಯಕ ಅಂತ ಹೇಳಿದ್ನಲ್ಲ, ಈ ಶಿವಪ್ಪ ನಾಯಕ ವಿಜಯೇಂದ್ರ ಸ್ವಾಮಿಗಳಿಗೆ ಎಷ್ಟು ಪರಮ ಭಕ್ತ ಆಗಲಿಕ್ಕೆ ಒಂದು ಘಟನೆ ಇದು. ಅಳಿಯ ರಾಮರಾಯ ಕರೆದಿದ್ದಾರೆ ಅಂತ ಸ್ವಾಮಿಗಳು ಹೋಗ್ತಾ ಇದ್ದಾರೆ. ಹೋಗೋ ಕಾಲಕ್ಕೆ ಶಿವಪ್ಪ ನಾಯಕನಿಗೆ ಹೇಳಿ ಕಳಿಸಿದ್ದು. ಶಿವಪ್ಪ ನಾಯಕ ವಿಜಯನಗರದ ಸಾಮಂತ ರಾಜ. ಹಾಗಾಗಿ ನೀವು ವಿಜಯೇಂದ್ರರನ್ನು ನಮ್ಮ ಸಾಮ್ರಾಜ್ಯಕ್ಕೆ ಬರಬೇಕು ಅಂತ ನಮ್ಮ ಕಡೆಯಿಂದ ಆಹ್ವಾನ ಮಾಡಿರಿ, ಹೇಗಿದ್ರು ತಂಜಾವೂರಲ್ಲೇ ಇದ್ದೀರಲ್ಲ ಅಂತ ಅಲ್ಲಿಂದ ಕುಂಭಕೋಣ ಕಳಿಸ್ತಾನೆ ರಾಮರಾಯ. ಆಯಿತು ಅಂತ ಶಿವಪ್ಪ ನಾಯಕ ಬಂದು ಗುರುಗಳ ಹತ್ರ ಪ್ರಾರ್ಥನೆ ಮಾಡಿದಾಗ, ಆಯಿತು ಹೋಗಿ ಬರ್ತೀವಿ ಅಂತ ಹೇಳ್ತಾ, ರಾಜ ನಾವು ಅಲ್ಲಿ ಹೋಗಿ ಸಂಚಾರ ಬರೋದ್ರೊಳಗೆ ಒಳ್ಳೆ ಶುಭ ಸುದ್ದಿ ಹೇಳ್ತೀವಿ, ನೀನು ಶುಭ ಸುದ್ದಿ ಹೇಳ್ತೀಯ ನಮಗೆ ಅಂದ್ರಂತೆ. ಏನು ಶುಭ ಸುದ್ದಿ? ಒಳ್ಳೆ ಸಂತಾನ ಆಗ್ತದೆ, ನಿನಗೊಬ್ಬ ಒಳ್ಳೆ ಮಗ ಹುಟ್ಟುತ್ತಾನೆ, ಹಾಗಾಗಿ
ಇದು 2.5 ವರ್ಷಕ್ಕಿಂತ ಮುಂಚೆ ಹೇಳಿದ್ರು ಸ್ವಾಮಿಗಳು ಈ ಮಾತು. ನಿನಗೆ ಒಳ್ಳೆ ಗಂಡು ಸಂತಾನ ಆಗ್ತದೆ, ನಾವು ಬಂದ ಮೇಲೆ ರಾಮರಾಯರ ಭೇಟಿಯಾಗಿ ಬಂದ ಮೇಲೆ ನೀವು ವಿಷಯ ಹೇಳ್ತೀವಿ ಅಂತ ಹೇಳಿ ಹೋಗಿದ್ರು. ಹಾಗಾಗಿ ಅವ್ರು ಹಾಗೇ ಸಂಚಾರ ಮಾಡ್ಕೊಂಡು ಹೋಗಿ ಬರೋ ಕಾಲಕ್ಕೆ ಇವನಿಗೆ ಸರಿಯಾಗಿ ಪುತ್ರ ಸಂತಾನ ಆಗಿತ್ತು. ಪುತ್ರ ಸಂತಾನ ಆಗಿದ್ದಕ್ಕೆ ಅಚ್ಯುತ ನಾಯಕ ಅಂತ ಹೆಸರಿಟ್ಟ, ಅಚ್ಯುತಪ್ಪ ನಾಯಕ ಅಂತ. ನಾವು ತಂಜಾವೂರು ರಾಜವಂಶ ನೋಡಿದರೆ ಆ ರಾಜರಿದ್ದಾರೆ, ಅಚ್ಯುತಪ್ಪ ನಾಯಕ, ಶಿವಪ್ಪ ನಾಯಕ, ಚಿನ್ನ ಶಿವಪ್ಪ ನಾಯಕ, ಅಚ್ಯುತಪ್ಪ ನಾಯಕ ಅಂಥೇಳಿ, ರಘುನಾಥ ನಾಯಕ ಅಂತ ಅವರೇ ಪರಂಪರೆ. ಆತ ಪ್ರಭಾವಿತ ಆಗಿಬಿಡ್ತಾನೆ. ಏನದು ವಿಜಯೇಂದ್ರರು ಈಗ ಗರ್ಭಿಣಿಯಾಗಿದ್ದಾರೆ ಅಂದರೆ ಎಂಥ ಮಕ್ಕಳು ಹುಡ್ತಾವೆ ಅಂತ ಹೇಳ್ಬೋದು. ಗರ್ಭದ ಲಕ್ಷಣವೇ ಇಲ್ಲ ಆವಾಗಿನ್ನು. 2.5 ವರ್ಷದ ಹಿಂದೆ ಆ ಮಹನೀಯರು ಹೇಳಿದ್ದಾರೆ ಅಂತಂದರೆ ದೊಡ್ಡವ್ರ ಮಾತಂದ್ರೆ ಹಾಗೆ. ಲೌಕಿಕಾನಾಂ ಹಿ ಸಾಧೂನಾಂ ಅರ್ಥಂ ವಾಗನು ವರ್ತತೆ, ಋಷೀಣಾಂ ಪುನರಾದ್ಯಾನಾಂ ವಾಚಮರ್ಥೋನುಧಾವತಿ ಅಂತ ಭವಭೂತಿ ಹೇಳ್ತಾನೆ ತನ್ನ ಕೃತಿಯಲ್ಲಿ. ಅಂದರೆ ಸಾಮಾನ್ಯರಾದವರು ಲೌಕಿಕರಾಡೋ ಮಾತುಗಳು ಹೆಂಗಿರ್ತಾವೆ ಅಂತಂದರೆ, ಏನಾದರೂ ಅವ್ರೇನಾದರೂ ಅರ್ಥ ಹೇಳಿದ್ರು ಅಂದರೆ ಅದು ಮಾತಿಗೆ ಅನುಗುಣವಾಗಿ ನಡೆದು ಹೋಗುತ್ತೆ. ಅಂದರೆ ಏನಾದರೂ ಪದ ಹೇಳಿದ್ರು ಅಂದರೆ ಆ ಪದ ಮುಂಚೆ ಇರುತ್ತೆ, ಅದರ ಅರ್ಥ ಬರೋ ಥರದ್ದೇ ಮಾತಾಡ್ತಾರೆ. ಆದರೆ ವಿಪ್ರವಾಕ್ಯ ಜನಾರ್ದನ ಅಂತಂದಂಗೆ ಅಂಥದ್ರಲ್ಲಿ ಮಹಾಜ್ಞಾನಿಗಳಿವರು, ಅಪರೋಕ್ಷ ಜ್ಞಾನಿಗಳು. ಅವರು ಆಡಿದ ಮಾತಿಗೆ ತಕ್ಕ ಹಾಗೆ ಬದಲಾವಣೆ ಆಗ್ತದೆ ವಿಷಯ ಅಲ್ಲಿ. ಅಂದರೆ ಅವ್ರು ಏನು ಹೇಳ್ತಾರೋ ಅದು ನಡೀತದೆ ಅಂತ. ಭಕ್ತರ ಮಾತು ದೇವರು ಸುಳ್ಳಾಗ್ಲಿಕ್ಕೆ ಬಿಡೋದೇ ಇಲ್ಲ. ಹಾಗಾಗಿ ವಿಜೇಂದ್ರರು 2.5 ವರ್ಷಗಳ ಮುಂಚೆ ಹೇಳಿದ ಮಾತು ಸತ್ಯ ಆಗಿ ಹೋಗ್ಬಿಡ್ತು. ಎಲ್ಲ ಸಂಚಾರ ಮುಗಿಸ್ಕೊಂಡು ಬರೋ ಕಾಲಕ್ಕೆ ಭವ್ಯವಾದ ಸ್ವಾಗತ ಮಾಡ್ತಾನೆ. ಅವತ್ತಿಂದ ಅವರು ಅನನ್ಯ ಶಿಷ್ಯರಾಗಿ ಬದಲಾಗಿಬಿಡ್ತಾರೆ. ಅಂಥ ನಾಯಕನ ಆಸ್ಥಾನದಲ್ಲಿ ವಿಜೇಂದ್ರ ತೀರ್ಥ ಶ್ರೀಪಾದರು ಮತ್ತು ಅದ್ವೈತ ಪರಂಪರೆಯ ಅಪ್ಪಯ್ಯ ದೀಕ್ಷಿತೇಂದ್ರರು ಅಂಥೇಳಿ ಮಹಾಜ್ಞಾನಿಗಳು. ಅವರು 104 ಗ್ರಂಥವನ್ನು ಬರೆದವರು. 100ಕ್ಕಿಂತ ಹೆಚ್ಚು ಗ್ರಂಥಗಳು ಅವ್ರ ಹೆಸರಲ್ಲಿದ್ದಾವೆ. ಶಿವಾರ್ಕಮಣಿ ದೀಪಿಕಾ ಅಂತಿದೆ, ಕುವಲಯಾನಂದ ಅಂತಿದೆ, ಕಂಚಿಯ ವರದರಾಜ ದೇವರ ಮೇಲೆ ಮಾಡಿರ್ತಕ್ಕಂಥ ವರದರಾಜಸ್ತವ ಅಂತ. ಇಡೀ ದಕ್ಷಿಣ ಭಾರತದಲ್ಲಿ ಅವರನ್ನು ಸರಿಗಟ್ಟೋ ವಿದ್ವಾಂಸನೇ ಇದ್ದಿಲ್ಲ ಅಂತ. ಇಡೀ ದಕ್ಷಿಣ ಭಾರತ ಅಲ್ಲ, ಭಾರತದಲ್ಲೇ. ಯಾಕೆಂದರೆ ದೀಕ್ಷಿತರು ಬಂದರು ಅಂದರೆ ದೀಕ್ಷಿತರು ಏನಾದರೂ ಮಾತು ಹೇಳಿದ್ರೆ ಮುಗೀತು, ಅದೇ ಕೊನೆ ವಾಕ್ಯ ಅಂತ. ಅವ್ರನ್ನ ಅಪರ ಶಂಕರಾಚಾರ್ಯರು ಅಂತ. ಶಂಕರಾಚಾರ್ಯರಾದಮೇಲೆ ಆ ಪರಂಪರೆಯಲ್ಲಿ ಬಂದ ಮಹಾಜ್ಞಾನಿಗಳು ಅಂಥವರಿದ್ದರು. ಆಚಾರ್ಯರ ಪರಂಪರೆ, ಶ್ರೀಮದ್ ಆಚಾರ್ಯ ಪರಂಪರೆಯಲ್ಲಿ ವಿಜೇಂದ್ರ ತೀರ್ಥ ಶ್ರೀಪಾದರು, ಶಂಕರಾಚಾರ್ಯರ ಪರಂಪರೆಯಲ್ಲಿ ಅಪ್ಪಯ್ಯ ದೀಕ್ಷಿತರು, ವಿಶಿಷ್ಟಾದ್ವೈತ ಪರಂಪರೆಯಲ್ಲಿ ಒಬ್ಬರು ದೊಡ್ಡ ಜ್ಞಾನಿಗಳಿದ್ದರು. ಅವ್ರ ಹೆಸರು ಕುಮಾರ ತಾತಾಚಾರ್ಯರು ಅಂತ. ತಾತಾಚಾರ್ಯರು ಅಂತ ಅವ್ರು ಕರೀತಾರೆ. ಸ್ವಯಂ ಆಚಾರ್ಯ ಪುರುಷರು ಅಂತ ಕರೀತಾರೆ ಶ್ರೀ ವೈಷ್ಣವರಲ್ಲಿ. ಅವರು ದೊಡ್ಡ ಜ್ಞಾನಿಗಳು. ತ್ರೇತಾಗ್ನಯ ಇವ ಅಂತ ಹೇಳ್ತಾರೆ ಅವ್ರ ಬಗ್ಗೆ ಹೇಳಬೇಕಾದ್ರೆ. ಈ 3 ಜನ ತಂಜಾವೂರಿನ ಮಹಾರಾಜನ ಶಿವಪ್ಪ ನಾಯಕನ ಆಸ್ಥಾನದಲ್ಲಿ ಕೂತು ವಾಕ್ಯಾರ್ಥ ಮಾಡಲಿಕ್ಕೆ ಶುರು ಮಾಡಿದರೆ 3 ಅಗ್ನಿಗಳಿದ್ದಾಗ ಇರ್ತಾ ಇದ್ರಂತ ನೋಡಲಿಕ್ಕೆ. 3 ಜನ ತೇಜಸ್ವಿಗಳು. ಗಾರ್ಹಪತ್ಯ, ಆಹವನೀಯ, ದಾಕ್ಷಿಣಾಗ್ನಿ ಅಂಥೇಳಿ 3 ಅಗ್ನಿಯನ್ನು ಏನು ಹೇಳ್ತೀವಿ, ಆ ಅಗ್ನಿಗಳು ಕೂತು ಮಾತಾಡ್ತಾ ಇದ್ದಾವೆ ಅನ್ನೋದು ಒಬ್ಬೊಬ್ಬರು ದೊಡ್ಡ ದೊಡ್ಡ ಜ್ಞಾನಿಗಳು. ಅಂಥ ವಿಶಿಷ್ಟವಾದ ವಿದ್ವತ್ ಅವರಲ್ಲಿತ್ತು ಅಂತ. ದೀಕ್ಷಿತರಿಗೆ ವಿಜೇಂದ್ರರಿಗೆ ಬಹಳ ವಿಶೇಷವಾದ ಸಲಿಗೆ, ಸ್ನೇಹ. ಸಾಮಾನ್ಯ ಎಂಥವ್ರಿಗೆ ಅಂತಂದರೆ ಸಮಾನಶೀಲ ವ್ಯಸನೇಶು ಸಖ್ಯಂ ಅಂತ. ಸಮಾನ ಅಭಿರುಚಿ ಇದ್ದವನಿಗೆ ಗೆಳೆತನ ಇರ್ತದೆ. ವಿಜೇಂದ್ರರ ದೊಡ್ಡ ವಿದ್ವತ್ತಲ್ಲ, ಆ ವಿದ್ವತ್ತಿಗೆ ತಕ್ಕ ಹಾಗೇನೆ ಪ್ರತಿಕ್ರಿಯೆ ಕೊಡಬೇಕು ಅಂದರೆ ಯಾರೋ ಸಾಮಾನ್ಯ ಸಣ್ಣ ಪುಟ್ಟ ವಿದ್ವಾಂಸರು ಬಂದರು ಅಂದರೆ 2 ಮಾತಾಡೋದ್ರೊಳಗೆ ಅವ್ರ ಯೋಗ್ಯತೆ ಏನು ಅಂತ ಗೊತ್ತಾಗ್ಬಿಡ್ತಾ ಇತ್ತು. ಹಾಗಾಗಿ ಚೆನ್ನಾಗಿ ಮಾತಾಡೋ ವಾದಮಲ್ಲರು ಬೇಕಲ್ಲ ನಮಗೆ, ತತ್ವವನ್ನು ಸಮರ್ಥನೆ ಮಾಡೋರು ಅಂತಂದಾಗ ಈ ಅಪ್ಪಯ್ಯ ದೀಕ್ಷಿತರು ಬಂದು ಭೇಟಿ ಆಗ್ತಾರೆ. ಅಪ್ಪಯ್ಯ ದೀಕ್ಷಿತರಿಗೆ ವಿಜೇಂದ್ರರಿಗೆ ಒಳ್ಳೆ ವಾಕ್ಯಾರ್ಥ ಅಂತ. ಮಠದಲ್ಲಿ ಅವರು ಕೂತರು, ವಿಜೇಂದ್ರ ಸ್ವಾಮಿಗಳು ರಾಮದೇವ್ರ ಪೂಜೆ ಮುಗಿಸಿ ಕೂತರು ಅಂತಂದರೆ 3-4 ಗಂಟೆ ವಾಕ್ಯಾರ್ಥ ಅಂತ. ಸಂಜೆ ಗಂಟೆ, ಆವಾಗೆಲ್ಲ ಗಂಟೆ ಹೊಡೆಯೋರು. 6 ಗಂಟೆ ಆಯಿತು, 7 ಗಂಟೆ ಆಯಿತು ಅಂತ ಪ್ರಹರದ ಗಂಟೆ ಅಂತ ಹೊಡಿತಾ ಇದ್ರು. ಹಂಗೆ ಹೊಡೆದ ಮೇಲೆ ಶಿಷ್ಯ ಬಂದು ಹೇಳೋದು, ಸ್ವಾಮಿ ರಾತ್ರಿ ಪೂಜೆಗೆ ಸಮಯ ಆಯಿತು, ತಾವು ಮಂಗಳಾರತಿ ಮಾಡಿ ದೇವರಿಗೆ ತೊಟ್ಟಲು ಸೇವಾ ಮಾಡಬೇಕು ಅಂತ ಹೇಳಿದ ಮೇಲೇ ವಿಜೇಂದ್ರರು ಆ ವಾಕ್ಯಾರ್ಥವನ್ನು ಬಿಟ್ಟು ಎದ್ದು ಹೇಳ್ತಾ ಇದ್ರಂತೆ. ಹಂಗಿರ್ತಾ ಇತ್ತು ಅವ್ರದ್ದೆಲ್ಲ. ಒಮ್ಮೆ ಭೇಟಿಯಾದಾಗ ಒಂದು ಶ್ಲೋಕದ ಮೇಲೆ ಒಂದು ವಿಷಯದ ಬಗ್ಗೆ ಚರ್ಚೆ ಅಂತೆ. ವಿಜೇಂದ್ರರು ಪಲ್ಲಕ್ಕಿಯಲ್ಲಿ ಹೋಗ್ತಾ ಇದ್ದಾರೆ, ದೀಕ್ಷಿತರು ಪಲ್ಲಕ್ಕಿಯಲ್ಲಿ ಬರ್ತಾ ಇದ್ದಾರೆ. ಬರೋ ಕಾಲಕ್ಕೆ ಭೇಟಿಯಾದಾಗ ಹಿಂಗಿತ್ತು ಅಂತ ಹೇಳ್ತಾರೆ ಅದ್ರ ಬಗ್ಗೆ. ಅಲ್ಲೊಂದು ಕಾಡಿತ್ತು. ಕಾಡಿನ ಬಗ್ಗೆ ಒಂದು ವರ್ಣನೆ ಮಾಡಬೇಕು ಅಂತ. ಸಾಮಾನ್ಯ ಸ್ವಾಮಿಗಳು ಅಂದರೆ ವೇದಾಂತ, ವ್ಯಾಕರಣ, ತರ್ಕಶಾಸ್ತ್ರ ಓದಿರ್ತಾರೆ. ಕಾವ್ಯದ ಪರಿಚಯ ಅವ್ರಿಗೆ ಇರೋದಿಲ್ಲ ಅಂತ ಒಂದು ಭಾವ ಇರುತ್ತೆ ಸಾಮಾನ್ಯ ಯಾರಿಗೇ ಆಗಲಿ. ಹಾಗಾಗಿ ಅಲ್ಲೊಂದು ಸವಾಲಾಯಿತು, ಸ್ವಾಮಿಗಳೇ ಈ ಕಾಡಿನ ಬಗ್ಗೆ ನಾವು ಒಂದು ಶ್ಲೋಕ ಮಾಡೋಣ ಅಂತ ದೀಕ್ಷಿತರು ಹೇಳಿದ್ರಂತೆ. ಆಗಬಹುದು, ಅದೊಂದು ಸಲಿಗೆ ಇತ್ತಲ್ಲ ಗುರುಗಳಲ್ಲಿ, ಆ ಭಾವದಿಂದ ಆಗಬಹುದು ಅಂತ ಸ್ವಾಮಿಗಳು ಹೇಳಿದ್ರಂತೆ. ಅದಕ್ಕೆ ಮೊದಲು ನೀವು ಹೇಳ್ರಿ. ಅವ್ರು ಹೇಳಿದರು, ಅಸ್ತ್ಯರಣ್ಯಂ ತರಣ್ಯಂಘ್ರಿ ಸರಣ್ಯಂತರ್ಧಿ ಪಾದಪಂ ಅಂತ ಒಂದು ವಾಕ್ಯ ಹೇಳಿದರು. ಶ್ಲೋಕದ ಫಸ್ಟ್ ಹಾಫ್ ಅವರು, ಸೆಕೆಂಡ್ ಹಾಫ್ ವಿಜೇಂದ್ರ ತೀರ್ಥರು ಹೇಳಿದರು, ಪೂರ್ವಾರ್ಧ ಉತ್ತರಾರ್ಧ. ಅದರ ಅರ್ಥ ಏನು ಅಂತಂದರೆ, ಅಸ್ತಿ ಅರಣ್ಯಂಘ್ರಿ ಸರಣ್ಯಂತರ್ಧಿ ಪಾದಪಂ. ಈ ಅರಣ್ಯ ಹೇಗಿದೆ ಅಂತಂದರೆ, ಕಾಡು ಹೇಗಿದೆ ಅಂತಂದರೆ, ಸೂರ್ಯನ ಬೆಳಕೆ ಒಳಗೆ ಬರದೇ ಇರೋಷ್ಟು ಒತ್ತೊತ್ತಾಗಿ ಗಿಡ ಮರಗಳೆಲ್ಲ ಇದರಲ್ಲಿ ಬೆಳೆದಿದ್ದಾವೆ ಅಂತ ಅರ್ಥ. ಅದಕ್ಕೆ
ತರಣ್ಯಂಘ್ರಿ ಸರಣ್ಯಂತರ್ಧಿಪಾದಪಂ. ತರಣಿ ಅಂದರೆ ಸೂರ್ಯ. ಆ ಸೂರ್ಯನ ಕಿರಣಗಳು ಒಳಗೆ ಬೀಳದೇ ಇರೋವಷ್ಟು ದಟ್ಟವಾದ ಮರಗಳಿಂದ ಕೂಡಿದ್ದು ಈ ವನ ಅಂತ ಆ ವನದ ಬಗ್ಗೆ ಹೇಳಿದರಂತೆ. ಉತ್ತರ ಅರ್ಧ ನೀವು ಮಾಡಿರಿ ಅಂತ. ವಿಜೇಂದ್ರ ಆಗಬಹುದು ಅಂತ ಮಾಡಿದರು. ಅವ್ರು ಹೇಳಿದರು, ಝರಿ ದತ್ತ ದರಿ ಸುಪ್ತ ಪರಿರಂಭ ಸರೀಸೃಪಂ ಅಂತ ಹೇಳಿದ್ರಂತೆ. ಝರಿ ದತ್ತ ದರಿ ಸುಪ್ತ ಪರಿರಂಭ ಸರೀಸೃಪಂ. ಹಂಗಂದ್ರೆ ಅರ್ಥ ಏನು ಅಂತಂದರೆ, ಒಳ್ಳೆ ನಿಬಿಡವಾದ ಮರಗಳಿಂದ ಕೂಡಿದ ವನ ಅಂತ ನೀವು ಹೇಳಿದ್ರಲ್ಲ, ಅದೇ ವನದಲ್ಲಿ ಹುತ್ತುಗಳಿದ್ದಾವೆ. ಹುತ್ತ, ಆ ಹುತ್ತದೊಳಗೆ ಹಾವುಗಳು ಮಲಗಿದ್ದಾವೆ, ಸರ್ಪಗಳು. ಹೆಂಗೆ ಮಲಗಿದ್ದಾವೆ ಅಂತಂದರೆ, ಝರಿ ದತ್ತ, ಝರಿ ಅಂದರೆ ಹೆಣ್ಣು ಹಾವು ಅಂತ ಅರ್ಥ. ಹೆಣ್ಣು ಹಾವು ತೆಕ್ಕೆಗೆ ಬಿದ್ದಿದೆ ಅಂತ. ಎರಡು ಪರಸ್ಪರ ಪ್ರೀತಿಯಿಂದ ಅಪ್ಪಿಕೊಂಡು ಮಲಗಿರತಕ್ಕಂತಹ ಹುತ್ತಗಳನ್ನು ಹೊಂದಿರತಕ್ಕಂಥದ್ದು ಈ ಕಾಡು ಅಂತ ವರ್ಣನೆ ಮಾಡಿದ್ರಂತೆ. ನೋಡ್ರಿ, ಎಲ್ಲಿ ಒಳ್ಳೆ ರಸ ಕಾಣ್ತಿದೆ. ಸೂರ್ಯನ ಬೆಳಕು ಬರದೇ ಇರೋದು ಕಾಡು ಅಂತ ಒಂದೇ ವರ್ಣನೆ ಮಾಡಿದಂಗೆ ಆಯಿತು. ಆದರೆ ಇಂಥ ವನದಲ್ಲೂ ಕೂಡ ಪ್ರೀತಿಯಿಂದ ಪ್ರೇಮದಿಂದ ಈ ನಾಗ ನಾಗಿಣಿಯರು ವಾಸ ಮಾಡ್ತಾ ಇದ್ದಾರೆ ಅನ್ನುವ ಅರ್ಥ ಬರೋದು, ಒಂದು ಶೃಂಗಾರ ಅರ್ಥ ಬರೋ ಶ್ಲೋಕ ಮಾಡಿದ್ರಂತೆ ಸ್ವಾಮಿಗಳು. ಅಸ್ತ್ಯರಣ್ಯಂ ತರಣ್ಯಂಘ್ರಿ ಸರಣ್ಯಂತರ್ಧಿಪಾದಪಂ ಝರಿ ದತ್ತ ದರಿ ಸುಪ್ತ ಪರಿರಂಭ ಸರೀಸೃಪಂ ಅಂತ ಆ ಶ್ಲೋಕ. ಈ ಶ್ಲೋಕ ಏನೋ ಮಾಡಿ ಆಯಿತು. ಇದಾದಮೇಲೆ ತೀರ್ಮಾನ ಮಾಡಬೇಕಲ್ಲ. ಅದಕ್ಕೇನು ಮಾಡಿದ್ರು, ಅಲ್ಲಿದ್ದ ಒಬ್ಬ ಕಾವ್ಯ ವಿದ್ವಾಂಸರ ಹತ್ರ ಹೇಳಿದ್ರಂತೆ, ನೀವು ನೋಡ್ರಿ ಆಚಾರ್ಯ, ಏನಿದು ವೈಶಿಷ್ಟ್ಯ. ಅವ್ರು ನೋಡಿದರು, ಒಳ್ಳೆ ಶ್ಲೋಕ ಇದು ಅಂತ ಮೊದಲು ಅದನ್ನು ಶ್ಲಾಘನೆ ಮಾಡಿ ಆಮೇಲೆ ಹೇಳಿದರು. ಮೊದಲರ್ಧ ಹೇಗಿದೆ ಪೂರ್ವಾರ್ಧ ಅಂತಂದರೆ, ಅರಣ್ಯ, ಸರಣಿ, ತರಣಿ ಅಂತ 3 ಪದಗಳು ಬಂದಿದೆ. ಅರಣ್ಯ, ಸರಣಿ, ತರಣಿ ಅಂತ. ಉತ್ತರಾರ್ಧದಲ್ಲಿ ನೋಡಿದ್ವಿ ಅಂತಂದರೆ ಝರಿ, ದರಿ, ಪರಿ, ಸರಿ ಅಂತ 4 ಪ್ರಾಸ ಬಂದಿದೆ. ಮೊದಲ ಅರ್ಧದಲ್ಲಿ 3 ಪ್ರಾಸ ಬಂದಿದೆ. ಈ ದ್ವಿತೀಯಾರ್ಧದಲ್ಲಿ, ಉತ್ತರಾರ್ಧದಲ್ಲಿ 4 ಪ್ರಾಸ ಬಂದಿದೆ. ಅರ್ಥ ವೈಶಿಷ್ಟ್ಯ ನೋಡಿದ್ರೂ ಕೂಡ ನಿಬಿಡವಾದ ಮರಗಳಿಂದ ಕೂಡಿರೋದು ಕಾಡು ಅನ್ನೋದು ಅದು ಇರೋದೇ. ಅದನ್ನು ಈ ವಿಷಯ ಹೇಗಿರುತ್ತೆ ಹಾಗೆ ವರ್ಣನೆ ಮಾಡೋದು ಅಂತ ಹೇಳ್ತಾರೆ ಅಲಂಕಾರದಲ್ಲಿ ಹೇಳಬೇಕಾದ್ರೆ. ಆದರೆ ಎರಡನೇ ಅರ್ಥ ಹೇಳಬೇಕಾದ್ರೆ, ಅಂಥ ಪ್ರಾಣಿಗಳು, ಆ ಜೀವಿಗಳಿದ್ದಾವೆ, ಅವು ಸುಖವಾಗಿ ಇಂಥ ಕಾಡಲ್ಲಿ ವಾಸ ಮಾಡ್ತಾ ಇದ್ದಾವೆ ಅಂತ ಆ ಉರಗಗಳಿಗೆ ಹೇಳೋದು ಇದೆಯಲ್ಲ, ಇದು ಒಂದು ವಿಶಿಷ್ಟವಾದ ಅರ್ಥ ಅಂತ ಆ ವಿದ್ವಾಂಸರು ಹೇಳಿದ್ರಂತೆ. ಮತ್ತು ಪ್ರಾಸನೂ ಅಷ್ಟೇ, ಸರಣಿ, ತರಣಿ, ಅರಣ್ಯ ಅಂತ. ಇಲ್ಲಿ ಝರಿ, ದರಿ, ಪರಿ, ಸರಿ ಅಂತ 4 ಪ್ರಾಸಗಳು ಬಂದಿವೆ. ರಕಾರದ ಪ್ರಾಸ ಹೇಳಬೇಕು ಅಂದರೆ ಕಷ್ಟ ಕಾವ್ಯದಲ್ಲಿ. ಬರೀ ರರ ಅಂತ ಹೇಳಿದ್ರೆ ಯಾರೇ ಕೇಳಿಸ್ತದೆ. ಹಾಗಾಗಿ ಅದೇ ಅಕ್ಷರ ಬಳಸ್ಕೊಂಡು ರಸವತ್ತಾದ ಶ್ಲೋಕ ಮಾಡೋದು ಒಂದು ಒಳ್ಳೆ ಚಮತ್ಕಾರದ್ದು. ಹಾಗಾಗಿ ಉತ್ತರಾರ್ಧವು ಕೂಡ ತುಂಬ ಶ್ರೇಷ್ಠವಾಗಿದೆ, ಪೂರ್ವಾರ್ಧವೂ ಚೆನ್ನಾಗಿದೆ, ಉತ್ತರಾರ್ಧವು ಇನ್ನೂ ಉತ್ಕೃಷ್ಟವಾಗಿದೆ ಅಂತ ಇಬ್ಬರದು ಕೂಡ ಅಪ್ರಿಷಿಯೇಟ್ ಮಾಡಿ ಅದರ ಅರ್ಥದ ಭಾವವನ್ನು ವಿವರಣೆ ಮಾಡಿದ್ರಂತ, ಅದನ್ನು ಶ್ಲಾಘಿಸಿ. ಹೀಗೆ ಮೊದಲನೇ ಬಾರಿ ಭೇಟಿಯಾಗಿದ್ದು ದೀಕ್ಷಿತರಿಗೆ, ವಿಜೇಂದ್ರ ತೀರ್ಥ ಶ್ರೀಪಾದರಿಗೆ. ಆಮೇಲೆ ಗೋಷ್ಠಿಗಳಾಗೋದಂತೆ, ಮಾತುಕತೆ ಆಗೋದು, ಚರ್ಚೆಗಳಾಗೋದು. ಹೆಂಗೆ ಅಂತಂದರೆ, ಅಪ್ಪಯ್ಯ ದೀಕ್ಷಿತರು ಅದ್ವೈತ ಪರಂಪರೆ ವಿದ್ವಾಂಸರು. ಅವರು ದ್ವೈತ ಪರಂಪರೆಯ ಮೇಲೆ ಅನೇಕ ಆಕ್ಷೇಪಗಳನ್ನು ಮಾಡಿರ್ತಕ್ಕಂತಹ, ಅಂದರೆ ಆಚಾರ್ಯರ ಪರಂಪರೆಯಲ್ಲಿ ಬಂದಿರೋ ಒಂದಿಷ್ಟು ವಿಷಯಗಳು ಸರಿ ಇಲ್ಲ, ಅವ್ರಿಗೆ ಕಂಡ ಆಕ್ಷೇಪಗಳನ್ನು ಅವ್ರು ಮಾಡ್ತಾಯಿದ್ರು. ಅದನ್ನು ಮಾಡಿ ತಾವು ಒಳಗಿಟ್ಕೊಳ್ತಾ ಇದ್ರು. ವಿಜೇಂದ್ರ ಹತ್ರ ತಂದು ತೋರಿಸ್ತಾ ಇದ್ರು, ಸ್ವಾಮಿ ನೋಡ್ರಿ, ನಿಮ್ಮ ಪರಂಪರೆಯಲ್ಲಿ ಬಂದಿರತಕ್ಕಂಥ ವಿಷಯಗಳು ಹೀಗಿದ್ದಾವೆ, ಇಂತಿಂಥ ವಿಷಯಗಳು ಇದೆಲ್ಲ ಇದ್ದಾವೆ ಅಂತ. ಅದಕ್ಕೆ ವಿಜಯೇಂದ್ರ ಅದಕ್ಕೆ ಸಮರ್ಥವಾಗಿ ಉತ್ತರ ಕೊಡೋರಂತೆ. ಒಂದು ಮಂತ್ರ ಇದೆ ವೇದದಲ್ಲಿ, ಓಂ ಪವಿತ್ರಂತೆ ವಿತಾತಂ ಬ್ರಹ್ಮಣಸ್ಪತೆ ಪ್ರಭುರ್ಗಾತ್ರ ಆಣಿ ಪರ್ಯೇಷಿ ವಿಶ್ವತಾಃ ಅತಪ್ತತನೂರ್ನತ ಧಾಮೋ ಅಶ್ನುತೆ ಶ್ರುತ ಸ ಇದ್ವಹಂ ತಸ್ತತ್ಸಮ ಆಶತ ಅಂತ ಮಂತ್ರ. ಈ ಪುಣ್ಯಾಹವಾಚನ ಮಾಡೋ ಕಾಲಕ್ಕೆ ಆಚಮನೆ ಪ್ರಾಣಾಯಾಮಗಳನ್ನು ಮಾಡಿ ಪವಿತ್ರ ಧಾರಣೆ ಮಾಡತಕ್ಕಂಥ ಮಂತ್ರ. ಈ ಮಂತ್ರಕ್ಕೆ ನಿಮ್ಮ ಪರಂಪರೆಯಲ್ಲಿ ಎಂಥ ಅರ್ಥ ಮಾಡಿದಾರಾ ಗೊತ್ತಾ ನಿಮಗೆ ಅಂತ ಕೇಳಿದ್ರಂತೆ ವಿಜೇಂದ್ರನ್ನು. ಏನು ಮಾಡಿದ್ದಾರೆ? ಪವಿತ್ರ ಅಂತಂದರೆ ದರ್ಭೆಯಿಂದ ಮಾಡಿದ್ದು, ಕುಶದಿಂದ ಮಾಡಿದ್ದು, ಅದನ್ನು ಧಾರಣೆ ಮಾಡೋದು ಅಂತ ಅರ್ಥ. ಆದರೆ ನೀವು ನೋಡಿದರೆ ಮುದ್ರಾಧಾರಣೆಗೆ ಇಂಥ ಮಂತ್ರ ಹೇಳ್ತೀರಿ ನೀವು. ಹಾಗಾಗಿ ಇದು ಎಷ್ಟರ ಮಟ್ಟಿಗೆ ಸರಿ, ಇದು ವೇದಕ್ಕೆ ನೀವೇ ಅರ್ಥಾಂತರ ಕಲ್ಪನೆ ಮಾಡ್ದಂಗೆ ಆಯ್ತಲ್ಲ ಅಂತ ವಿಜಯೇಂದ್ರರ ಮೇಲೆ ಆಕ್ಷೇಪ ಮಾಡಿದ್ರಂತೆ ಬಂದರು. ಆವಾಗ ಆಕ್ಷೇಪ ಮಾಡಿದ್ದಕ್ಕೆ ವಿಜೇಂದ್ರ ಹೇಳಿದರು, ಅದು ಹಾಗಂತ ಅರ್ಥ ಅಲ್ಲ, ಪವಿತ್ರ ಅನ್ನೋದಕ್ಕೆ ಬರೀ ದರ್ಭೆ ಅಂತ ಅರ್ಥ ಇಲ್ಲ ಅಂತ. ಅದು ವೇದದ ನಿಘಂಟು ಅಂತೊಂದಿದೆ. ವೇದದ ಅರ್ಥವನ್ನು ಹೇಳೋದು ಒಂದು ಕೋಶ, ಡಿಕ್ಷನರಿ ಇದೆ, ವೇದ ನಿಘಂಟು ಅಂತಲೇ ಕರೀತಾರೆ. ಆ ನಿಘಂಟಿನಲ್ಲಿ ನೋಡ್ರಿ ಅಂತ ಒಂದು ಅರ್ಥ ತೋರಿಸಿದ್ರಂಥವು. ಸುದರ್ಶನೇಚ ದರ್ಭೇಚ ಪವಿತ್ರಂ ಷಣಸೂತ್ರಕ್ಕೆ ಅಂತ ಒಂದು ಮಾತು. ಸುದರ್ಶನದಲ್ಲಿ, ದರ್ಭೆಯಲ್ಲಿ, ಎರಡರಲ್ಲೂ ಕೂಡ ಪವಿತ್ರ ಅನ್ನೋ ಶಬ್ದದ ಪ್ರಯೋಗ ಇದೆ ಅಂತ ವೇದದ ಅರ್ಥ ಹೇಳೋದೇ ಒಂದು ಕೋಶವನ್ನು ತೆಗೆದು ತೋರಿಸಿದ್ರಂತ. ನೋಡ್ರಿ ಈ ಕೋಶದಲ್ಲಿ ಇದೆಯೋ ಇಲ್ಲೋ ಅಂತ ವಿಜೇಂದ್ರ ಅಲ್ಲೇ ಪ್ರತ್ಯಕ್ಷ ಪ್ರಮಾಣ ತೋರಿಸಿದ್ರು. ಆವಾಗ ಒಪ್ಕೊಂಡ್ರು, ಹೌದು, ದರ್ಭೆಯನ್ನು ಕೂಡ ಪವಿತ್ರ ಅಂತ ಕರೀತಾರೆ, ಪರಮಾತ್ಮನ ಸುದರ್ಶನವನ್ನು ಕೂಡ ಪವಿತ್ರ ಅಂತ ಕರೆಯೋದೊಂದು ವ್ಯವಹಾರ ಇದೆ ಅಂತ ಒಪ್ಪಿದ್ರಂಥವ್ರು. ಒಪ್ಪಿ ಆದಮೇಲೆ
ಆದರೂ ಕೂಡ ಎಲ್ಲಿ ಹೇಳಿದೆ ಇದರಲ್ಲಿ ಅಂತ ಹೇಳಬೇಕಾದ್ರೆ ಅವ್ರು ಹೇಳಿದರು, ಈ ಮಂತ್ರದ ಉತ್ತರಾರ್ಧದಲ್ಲಿ ಹೇಳಿದ ಅತಪ್ತ ತನೂಹು ನತಧಾಮೋ ಅಶ್ನುತೆ. ಯಾರ ದೇಹ ಪರಮಾತ್ಮನ ಲಾಂಛನ ಚಿಹ್ನೆಗಳಿರ್ತಕ್ಕಂತಹ ಸುದರ್ಶನಾದಿಗಳಿಂದ ಶಂಖ ಚಕ್ರಗಳಿಂದ ಯಾರ ದೇಹವು ತಪ್ತ ಆಗಿರೋದಿಲ್ವೋ, ಅತಪ್ತ ತನೂಹು, ತನು ಅಂದರೆ ದೇಹ, ಅದು ಅತಪ್ತ ಆಗಿದ್ದರೆ ನತಧಾಮೋ ಅಶ್ನುತೆ, ಅವನ ಧಾಮ ಏನು ವೈಕುಂಠ ಇದೆಯಲ್ಲ ಪರಮಪದ, ಅದಕ್ಕೆ ಅವನಿಗೆ ಪ್ರವೇಶವಿಲ್ಲ ಅಂತ ವೇದನೆ ಹೇಳೋ ಮಾತಿದು, ವೇದದ ಅರ್ಥ. ಹಾಗಾಗಿ ಇದು ಉತ್ತರಾರ್ಧದಲ್ಲಿ ಪರಮಾತ್ಮನಿಗೆ ನಿವೇದಿತವಾದ ದೇವರಿಗೆ ಅರ್ಪಣೆ ಮಾಡಿರ್ತಕ್ಕಂತಹ ಆ ತಪ್ತ ಸುದರ್ಶನದಿಂದ ಮುದ್ರೆಯನ್ನು ಧಾರಣೆ ಮಾಡ್ಕೊಳ್ಬೇಕು ಅಂತ ವೇದವೇ ಸ್ಪಷ್ಟವಾಗಿ ಹೇಳ್ತಾ ಇದೆ ಅಂತ ಸಮರ್ಥನೆ ಮಾಡಿ ಒಂದು ಗ್ರಂಥವನ್ನೇ ಬರೆದರಂತೆ. ಮುಂದೆ ಇದು ಯಾವುದು ಸಂಶಯ ಓದವರಿಗೆ ಬರಬಾರದು ಅಂತ ಚಕ್ರಮೀಮಾಂಸಾ ಅಂತ ಆ ಗ್ರಂಥದ ಹೆಸರು. ಇವತ್ತಿಗೂ ಸಿಗುತ್ತೆ ಚಕ್ರಮೀಮಾಂಸಾ ಅಂಥೇಳಿ. ಆ ಗ್ರಂಥವನ್ನು ಬರೆದರು. ಆಚಾರ್ಯರ ಪರಂಪರೆಯಲ್ಲಿ ಮುದ್ರಾಧಾರಣೆ ಮಾಡೋದು ಒಂದು ಅಪೂರ್ವವಾದ ಕ್ರಮ. ಇದು ವೇದೋಕ್ತವಾದದ್ದೇ ಸರಿಯಾದದ್ದೇ ಅಂತ ಸಮರ್ಥನೆ ಮಾಡಲಿಕ್ಕೆ ಈ ಗ್ರಂಥ ಬರೆದರಂತ ವಿಜಯೇಂದ್ರ ಪ್ರಭುಗಳು. ಅಷ್ಟು ಅದ್ಭುತ. ಮುದ್ರಾಧಾರಣೆಯಲ್ಲೂ ಕೂಡ 3 ಕ್ರಮ ಇದೆ. ತಪ್ತಾಂಕನ, ಶೀತಾಂಕನ ಅಂತ ಹೇಳಿ. ತಪ್ತಾಂಕನ ಅಂತಂದರೆ ಹೀಗೆ ಈ ಅಗ್ನಿಯಲ್ಲಿ ಸಂಸ್ಕಾರ ಭರಿತವಾದ ಅಗ್ನಿಯಲ್ಲೇ ಮಾಡಿರಬೇಕು, ಅದನ್ನು ಯಾವುದ್ಯಾವುದೋ ಕೆಂಡದಲ್ಲಿ ಮಾಡಬಾರದು, ಆ ಕ್ರಮ ಇಲ್ಲ. ಆದರೂ ಕೂಡ ಕೆಲವೊಮ್ಮೆ ಗುರುಗಳೆಲ್ಲಾದರೂ ಬೇರೆ ಊರಿಗೆ ಹೋದಾಗ ಅಲ್ಲಿ ಹೋದಾಗ ಆ ತಾತ್ಕಾಲಿಕವಾಗಿ ಎಷ್ಟೋ ಜನಕ್ಕೆ ಮುದ್ರಾಧಾರಣೆ ಆಗಿರೋದಿಲ್ಲ ಅಂತ ಆವಾಗ ಗುರುಗಳೇ ಅಲ್ಲಿದ್ದ ಅಗ್ನಿಯಲ್ಲಿ ಅಗ್ನಿನಾರಾಯಣನನ್ನು ಆವಾಹನೆ ಮಾಡಿ ಸುದರ್ಶನ ಮಂತ್ರಗಳನ್ನು ಹೇಳಿ ಮುದ್ರಾಧಾರಣೆ ಮಾಡಿಸ್ತಾರೆ. ಈ ಪ್ರಥಮ ಏಕಾದಶಿ ಸಂದರ್ಭದಲ್ಲಿ ವಿಶೇಷವಾಗಿ ಹೋಮವನ್ನು ಸುದರ್ಶನ ಮಂತ್ರದಿಂದ ಹೋಮವನ್ನು ಮಾಡಿ ಸುದರ್ಶನ ಚಕ್ರವನ್ನು ಅದರಲ್ಲಿ ಕಾಯಿಸಿ ಅದನ್ನು ಧಾರಣೆ ಮಾಡಬೇಕು ಅಂತ ಇದನ್ನು ತಪ್ತಾಂಕನ, ತಪ್ತ ಮುದ್ರಾಂಕನ ಅಂತ ಕರೀತಾರೆ. ಶೀತಾಂಕನ ಅಂತಿದೆ. ಶೀತಾಂಕನ ಅಂತಂದರೆ ತಂಪಾದ ಮುದ್ರೆ ಹಚ್ಕೊಳ್ಳೋದು. ತಂಪಾದ ಮುದ್ರೆ ಅಂತಂದರೆ ಗೋಪಿಚಂದನ ಧಾರಣೆ ಮಾಡ್ತೀವಿ, ಅದಾದಮೇಲೆ ಆ ಮುದ್ರೆಯನ್ನು ಧಾರಣೆ ಮಾಡ್ತೀವಿ. ಇದು ಒಂದು. ಇದನ್ನು ಬಿಟ್ಟು ಇನ್ನೊಂದು ಕ್ರಮ ಇದೆ ಶ್ರೀ ವೈಷ್ಣವರಲ್ಲಿ. ಅವ್ರಲ್ಲಿ ಏನು ಅಂದರೆ ಶ್ರೀ ವೈಷ್ಣವ ಪರಂಪರೆಯಲ್ಲಿ ಮನೆತನದಲ್ಲಿ ಗರ್ಭಿಣಿ ಇದ್ಲು ಅಂತಂದರೆ ಅವ್ರಿಗೆ ಏನು ಮಾಡ್ತಾರೆ, ಇವರು ಹೋಮವನ್ನು ಮಾಡಿ ಸುದರ್ಶನ ಹೋಮವನ್ನು ಮಾಡಿ ಮನೆಯವರು ಹಾಲನ್ನು ದೇವರಿಗೆ ಅರ್ಪಣೆ ಮಾಡಿ ಆ ಹಾಲಿನಲ್ಲಿ ಆ ಮುದ್ರೆ ಇರುತ್ತಲ್ಲ, ಹೋಮದಲ್ಲಿ ಇಟ್ಟಿದ್ದ ಮುದ್ರೆಯನ್ನು ಹಾಲಲ್ಲಿ ಅದ್ದುತ್ತಾರೆ. ಹಾಲಲ್ಲಿ ಅದ್ದಿ ಆ ಗರ್ಭಿಣಿ ಸ್ತ್ರೀಗೆ ಮುದ್ರಾಧಾರಣೆಯನ್ನು ಮಾಡ್ತಾರೆ, ಮುದ್ರೆಯನ್ನು ಹಾಕ್ತಾರೆ. ಅವರು ಅಷ್ಟು ಸುಡೋದಿಲ್ಲ. ಹಾಲಲ್ಲಿ ಅದ್ದಿರೋದು ಅಂದರೆ ಭಗವನ್ ನಿವೇದಿತವಾದ್ದು. ಅದು ಕೈಗೆ ಹಾಕಿದ್ರು ಅವರಿಗೆ ಅಂತಂದರೆ ಅವ್ರ ಅನುಸಂಧಾನ ಏನಂತಂದರೆ ಗರ್ಭದಲ್ಲೇ ಮಗು ವೈಷ್ಣವರಾಗಿ ಹೋಗ್ಬಿಟ್ಟ ಅಂತ. ಹೊರಗೆ ಬರೋಷ್ಟು ಕಾಯೋದೇ ಇಲ್ಲ. ಗರ್ಭಗತವಾದ ಶಿಶುವು ಈಗಲಿಂದಲೇ ವೈಷ್ಣವಾದ ಅಂತ ಅದೊಂದು ಕ್ರಮ ಇದೆ. ತಪ್ತಾಂಕನ ಒಂದು. ಶೀತಾಂಕನ ಅಂದರೆ ಗೋಪಿಚಂದನ ಧಾರಣೆ ಮಾಡೋದು, ಅದರ ಜೊತೆಗೆ ಗರ್ಭದಲ್ಲಿದ್ದಾಗಲೇ ಮುದ್ರೆಯನ್ನು ಧಾರಣೆ ಮಾಡಿಸಿ ಗರ್ಭಗತ ಶಿಶುವೇ ಪರಮ ವೈಷ್ಣವ ಅಂತ ಆವಾಗಲೇ ಆ ಮಗುವಿನ ಸಿದ್ಧಿಯನ್ನು ಮಾಡತಕ್ಕಂಥದ್ದು ಅಂತ ಇಂಥ ಕ್ರಮ. ಹಾಗಾಗಿ ವಿಜಯೇಂದ್ರರು ಮುಂದೆ ಇಂಥ ಆಕ್ಷೇಪಗಳೆಲ್ಲ ಬರ್ಬೋದು ಅನ್ನೋ ಕಾರಣಕ್ಕೆ ಚಕ್ರಮೀಮಾಂಸಾ ಅನ್ನುವ ಗ್ರಂಥವನ್ನು ಬರೆದು ಮಹದುಪಕಾರ ಮಾಡಿದ್ದಾರೆ ನಮಗೆಲ್ಲ. ಇದೊಂದು ಅದ್ಭುತ. ಇದಾದ ಮೇಲೆ ಇನ್ನೊಂದು ಸಲ ಹೀಗೆ ಮಾತಾಡ್ತಿದ್ರಂತೆ. ಮಾತಾಡೋ ಕಾಲಕ್ಕೆ ಒಂದು ಸಲ ಶಿವ ಸರ್ವೋತ್ತಮ ಹರಿ ಸರ್ವೋತ್ತಮ ಅಂತ ಒಂದು ವಿಷಯ ಚರ್ಚೆಗೆ ಬಂತು. ಚರ್ಚೆಗೆ ಬಂದಾಗ ದೀಕ್ಷಿತರ ಕ್ರಮ ಏನು ಅಂದರೆ ಅದ್ವೈತ ಪರಂಪರೆಯಲ್ಲಿ ಬಂದಿರುವವರು ಶಿವಾದ್ವೈತ ಅಂತ ಒಂದು ಸಮರ್ಥನೆ ಮಾಡ್ತಾಯಿದ್ರು ಅವರು. ಶಿವ ಸರ್ವೋತ್ತಮ, ಅವನಲ್ಲಿ ಐಕ್ಯ ಆಗ್ತಕ್ಕಂಥದ್ದು ಅಂತ ಒಂದು ಅನುಸಂಧಾನ ಅವರ ಸಿದ್ಧಾಂತದಲ್ಲಿ. ಇದನ್ನು ಸಮರ್ಥನೆ ಮಾಡುವವರು. ಹಾಗಾಗಿ ಒಮ್ಮೆ ಚರ್ಚೆ ಬೆಳೀತಂತೆ ವಿಜೇಂದ್ರರಿಗೆ, ದೀಕ್ಷಿತರಿಗೆ. ಅವ್ರು ಹೇಗೆ ಅಂತಂದರೆ ಘೋರವಾದಿದ್ದ ದ್ವೇಷ, ಮತೀಯ ಕಲಹ ಅದೆಲ್ಲ ಏನೂ ಇಲ್ಲ, ಪ್ರೇಮದ ಮಾತುಗಳಷ್ಟೇ. ಅವರೊಂದು ಆಕ್ಷೇಪ ಮಾಡೋದು, ಇವರೊಂದು ಉತ್ತರ ಕೊಡೋದು, ಇವರೊಂದು ಆಕ್ಷೇಪ ಮಾಡೋದು, ಅವರೊಂದು ಉತ್ತರ ಕೊಡೋದು. ಇಬ್ಬರು ವಾದಮಲ್ಲರೇ, ಮಹಾ ದಿಗ್ಗಜಗಳಿದ್ದಾಗೆ. ಒಂದು ಸಲ ಹೀಗೆ ಆಯ್ತಂತೆ. ನಿಮ್ಮ ನಾರಾಯಣ ಇದ್ದಾನಲ್ಲ, ಅವನು 10 ರೂಪಾಯಿ ಯಾಕೆ ತೊಗೊಂಡ ಗೊತ್ತಾ ಅಂದ್ರಂತೆ. ವಿಜೇಂದ್ರ ಕೇಳಿದ್ರು, ಯಾಕೆ ತೊಗೊಂಡ್ರು? ಅವನಿಗೆ ಒಂದು ಸಲ ಅದನ್ನು ಶ್ಲೋಕ ಹೇಳ್ತಾರೆ, ಕೊತ್ತಂಬರಿ ರಸಂಪಾತು 10 ರೂಪೋಭವದ್ಧರಿಹಿ ಅಂತ ಹೇಳಿ. 10 ರೂಪಾಯಿ ಯಾಕೆ ತೊಗೊಂಡ ಅಂದರೆ ಕೊತ್ತಂಬರಿ ರಸ ಕುಡಿಲಿಕ್ಕೆ ತೊಗೊಂಡ ಅಂತ ಒಂದು ಶ್ಲೋಕ. ಇದನ್ನು ಪ್ರಹೇಳಿಕ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಆಡು ಭಾಷೆ ಸಂಸ್ಕೃತ ಭಾಷೆಯನ್ನು ಮಿಕ್ಸ್ ಮಾಡಿ ಮಾಡೋದಿದು. ಹಾಗಾಗಿ 10 ರೂಪ ಅಭವದ್ಧರಿಹಿ, ಭಗವಂತ 10 ರೂಪ ತೊಗೊಂಡಿದ್ದು ಕೊತ್ತಂಬರಿ ರಸ ಕುಡಿಲಿಕ್ಕೆ ಅಂತಂದ್ರಂತೆ. ಅದಕ್ಕೆ ನಿಮ್ಮ ಶಿವ ಯಾಕೆ ಇದು ಮಾಡ್ದ ಗೊತ್ತಾ ಅಂತ ಕೇಳಿದ್ರು ಅವರು. ಕುಣದಳ ಯಾಕೆ ಕುಣದ ಗೊತ್ತಾ ಅಂತ. ಯಾಕೆ ಕುಣದ ಶಿವ ತಾಂಡವ ನೃತ್ಯ ಮಾಡಿದ? ನೆತ್ತಿ ನೇತ್ರೋಪಿ ತಂಪೀತ್ವ ಪಿತ್ತವೇರಿ ನನರ್ಥಃ ಅಂದ್ರಂತವರು. ನೆತ್ತಿ ನೇತ್ರ ಹಣೆಗಣ್ಣ ರುದ್ರದೇವ, ಈ ಹರಿ ಏನು ಕೊತ್ತಂಬರಿ ರಸ ಕುಡಿಲಿಕ್ಕೆ 10 ರೂಪ ತೊಗೊಂಡ ಅಂತ ಏನು ಹೇಳಿದ್ರಲ್ಲ, ಆ ರೂಪ ತೊಗೊಂಡು ಇನ್ನೇನು ಕುಡಿಬೇಕು ಅನ್ನೋಷ್ಟೊತ್ತಿಗೆ ಈ ಹಣೆಗಣ್ಣ ತ್ರಿನೇತ್ರ ರುದ್ರದೇವ ಬಂದು ಆ ಕೊತ್ತಂಬರಿ ರಸ ಕುಡಿದ್ಬಿಟ್ಟು ಪಿತ್ತವೇರಿ ನನರ್ಥಃ, ತಲೆಗೇರಿಬಿಟ್ಟು ಪೂರ್ತಿ ತಾಂಡವ ನೃತ್ಯ ಮಾಡಿಬಿಟ್ಟ ಅಂತ ಅಲ್ಲಿಗೆಲ್ಲೇ ಉತ್ತರ ಅಂತ. 10 ರೂಪ ಧಾರಣೆ ಮಾಡಿದ ಕ್ರಮ ಇದಕ್ಕೆ. ಅದನ್ನು ಕುಡಿಯೋದಕ್ಕೂ ಮುಂಚೆ ನಿಮ್ಮ ದೇವರು ಬಂದು ಅಲ್ಲಿ ಕುಡಿದ್ಬಿಟ್ಟು ಹಾಗೆಲ್ಲ ಕುಣದಾಡ್ಬಿಟ್ಟ. ಕುಣದಾಡ್ಲಿಕ್ಕೆ ನೀವು ಹೇಳಿರೋ ಕೊತ್ತಂಬರಿ ರಸನೇ ಕಾರಣ ಅಂತ ಆ ಕ್ಷಣದಲ್ಲೇ
ಉತ್ತರ ಕೊಟ್ಟರಂತೆ. ಇದೊಂದು ಆಶು ಕವಿತೆ. ಇಂಥವು 300-400 ಶ್ಲೋಕ ಇದ್ದು ಅಂತ ಹೇಳ್ತಾ ಇದ್ರು. ನಮ್ಮ ದುರ್ದೈವ ಇವತ್ತು ಉಪಲಬ್ಧ ಇಲ್ಲ. ಕುಂಭಕೋಣದಲ್ಲಿ ಆ ಕುಂಭೇಶ್ವರ ದೇವಸ್ಥಾನ, ಶಾರ್ಂಗಪಾಣಿ ದೇವಸ್ಥಾನದ ವಯೋವೃದ್ಧ ಅರ್ಚಕರು, ಈ ಪುಸ್ತಕದಲ್ಲಿ ಗುರುರಾಜಾಚಾರ್ಯ ಬರೆದಿದ್ದಾರೆ. 1965-68ನೇ ಇಸ್ವಿಯಲ್ಲಿ ಬಹಳ ವಯೋವೃದ್ಧ ಅರ್ಚಕರಿದ್ದರಂತೆ. ಅವರೊಂದು 100-200 ಹೇಳ್ತಿದ್ರಂತೆ ಇಂಥವು ಪ್ರಹೇಳಿಕೆಗಳು. ವಿಜೇಂದ್ರರಿಗೆ, ದೀಕ್ಷಿತರಿಗೆ ಈ ಥರದ ಸ್ವಾರಸ್ಯಕರವಾದ ಮಾತುಕತೆ ಆಗ್ತಾ ಇತ್ತು, ಕೇಳ್ರಿ ಅಂತ ಇಷ್ಟೆಲ್ಲ ಹೇಳ್ತಾ ಇದ್ರಂತೆ. ನಮಗೆ ಸಿಗೋದು ಒಂದು ಹೆಚ್ಚು ಅಂದ್ರೆ 10 ಸಿಗ್ತಾವೆ ಅಷ್ಟೇ ಇಂಥ ಮಾತುಕತೆಯಲ್ಲಿ ಸೇರಿ. ಅಂಥ ಮಾತುಕತೆನೇ ಚಂದ ನೋಡ್ರಿ. ಮಾತಾಡಿದ್ರೆ ಒಳ್ಳೆ ಮಾತಾಡಬೇಕು. ಜಿಹ್ವಾಗ್ರೆ ವಸತೆ ಲಕ್ಷ್ಮೀ, ಜಿಹ್ವಾಗ್ರೆ ಮಿತ್ರ ಬಾಂಧವ. ನಾಲಿಗೆ ತುದಿಯಲ್ಲೇ ಬಂಧು ಬಳಗ ಇದೆ, ನಾಲಿಗೆ ತುದಿಯಲ್ಲೇ ಹಣ ನೆಲೆಸಿದೆ. ಸ್ವಲ್ಪ ಆಚೆ ಈಚೆ ಟಂಗ್ ಟ್ವಿಸ್ಟ್ ಆಯಿತು ಅಂತಂದರೆ ಕೈಯಲ್ಲಿದ್ದ ಹಣನೂ ಹೋಯಿತು, ಒಳ್ಳೆ ಸಂಬಂಧನೂ ಕಳೆದೋಯ್ತು. ಹಾಗಾಗಿ ಒಳ್ಳೆ ಮಾತಾಡಬೇಕು ಅಂತ. ತಸ್ಮಾತ್ ತದೇವ ವಕ್ತವ್ಯಂ ವಚನೇಕಾ ದರಿದ್ರತಾ. ಹಿತವಾದ ಮಾತನ್ನಾಡಬೇಕು ಅಂತ. ಇವರು ಮಾತಾಡಿದರೆ ಹಿತವಾದ ಮಾತಿರ್ತಾಯಿತ್ತು. ಸಾಮಾನ್ಯ ಮನುಷ್ಯರಾಡಬೇಕಾದ್ರೆ ಆವಾಗ ಹಿತವಾದ ಮಾತಾಡಿದರೆ, ವಿಜೇಂದ್ರ ಮಾತಾಡೋ ಮಾತುಗಳೆಲ್ಲ ಹಿತವಾದ ಮಾತುಗಳೇ ಅಂತ ಈ ಶ್ಲೋಕ ಕೇಳಿದ್ರೆ ನಮಗೆ ಗೊತ್ತಾಗ್ತದೆ. ಹೀಗೆ ದಿನವನ್ನು ಕಳೀತಾ ಇದ್ದರು. ಶಾಸ್ತ್ರ ಪಾಠ ಮಾಡಬೇಕು, ಆಚಾರ್ಯ ಗ್ರಂಥ ಪಾಠ ಮಾಡಬೇಕು, ಅದ್ರ ಜೊತೆಗೆ ವ್ಯಾಸರಾಯರ ಗ್ರಂಥವನ್ನು ತಿಳಿಸಬೇಕು, ವ್ಯಾಸರಾಯರ ಗ್ರಂಥಕ್ಕೆ ವ್ಯಾಖ್ಯಾನ ಬರೀಬೇಕು, ಆಮೋದ ಅಂತ ಗ್ರಂಥ ಬರೀಬೇಕು, ಸ್ವತಂತ್ರ ಗ್ರಂಥ ಬರೀಬೇಕು. ಅವ್ರು ಹೇಳ್ತಾರೆ, ಸುಕೃತಂ ಕ್ರಿಯತೆ. ಪರಮಾತ್ಮ ನನ್ನಿಂದ ಒಂದೂ ಒಳ್ಳೆ ಕಾರ್ಯ ಆಗ್ತಾ ಇಲ್ಲಲ್ಲ ಅಂತ ನಮ್ಮ ಪರವಾಗಿ ಪ್ರಾರ್ಥನೆ ಮಾಡ್ತಾರೆ ಅವರು. ಕ್ರಿಯತೆ ನೈವ ಸದಾಗ ಪೂಘ ಅಂಥೇಳಿ. ನಾವು ಬರೀ ಮಾಡಿದರೆ ಪಾಪ ಕಾರ್ಯವನ್ನೇ ಮಾಡ್ತಾ ಇದ್ದೀವಿ. ಯಾಕೆಂದರೆ ದಾಸರು ಹೇಳ್ತಾರಲ್ಲ, ಕೆಸರಿಂದ ಕೆಸರ ತೊಳೆದಂತೆ ಕರ್ಮದ ಪಥವು ಅಸುನಾಥ ಹರಿಯೇ ಪೊರೆಯೋ ಸ್ವಾಮಿ ಎನ್ನ ಭಿನ್ನಪ ಕೇಳೋ ಧನ್ವಂತ್ರಿ ದಯ ಮಾಡೋ ಸಣ್ಣವನು ಇವ ಕೇವಲ ಬನ್ನ ಬಡಿಸುವ ರೋಗವನ್ನು ಮೋಚನೆ ಮಾಡಿ ಚೆನ್ನಾಗಿ ಪಾಲಿಸುವುದೋ ಪ್ರಭುವೇ. ಕೆಸರಿಂದ ಕೆಸರ ತೊಳೆದಂತೆ ಕರ್ಮದ ಪಥ. ಒಂದು ಕರ್ಮ ಮಾಡಿಕೊಂಡು ಅದರಿಂದ ಪರಿಹಾರ ಆಗುತ್ತೀವಿ ಅಂದರೆ ಕೆಸರನ್ನ ಹಾಕಿ ತೊಳ್ಕೊಂಡಂಗೆ ಶುದ್ಧ ಆಗೋದೇ ಇಲ್ಲ. ಹಾಗೆ ಮಯೈಕ ವತ್ಸರೋಪಿ. ಇಡೀ ಒಂದು ವರ್ಷ ಹೆಂಗೆ ಕಳೆದಿವಿ ಅಂತ ಯುಗಾದಿ ಹಬ್ಬದ ದಿವಸ ಹಳೆಯ ಯುಗಾದಿಯಿಂದ ನೋಡಿದರೆ ಒಂದೇ ಒಂದು ಸಾತ್ವಿಕವಾದ ಕಾರ್ಯ ಮನಪೂರ್ವಕವಾಗಿ ಮಾಡಿರೋದಿಲ್ಲ. ಸುಮ್ಮನೆ ಮಾಡಬೇಕು ಕೊಡಬೇಕು ಅಂತ ಕೊಟ್ಟುಬಿಟ್ಟಿರ್ತೀವಿ. ಹಾಗಾಗಿ ನೀನು ಕರುಣೆಯನ್ನು ತೋರು ಅಂತ ವಿಜೇಂದ್ರ ಮಾಡಿರ್ತಕ್ಕಂಥ ಸ್ತೋತ್ರ, ನರಸಿಂಹದೇವರು ದೇವರ ಮೇಲೆ ಮಾಡಿರ್ತಕ್ಕಂಥ ಅಪೂರ್ವವಾದ ನರಸಿಂಹಸ್ತುತಿ. ಭೋಖಂಡಂ ವಾರಣಾಂಡಂ ಪರವರ ವಿರಟಂ ಡಂಪ ಡಂಪೂರು ಡಂಪಂ ಡಿಂಡಿಂ ಡಿಂಡಿಂ ಡಿಡಿಂಬಂ ದಹಮಪಿ ದಹಮೈರ್ ಝಂಪ ಝಂಪಾಕ್ಷ ಝಂಪೈಹಿ ಅಂಥೇಳಿ ಆ ಪದಗಳು ಕೇಳ್ತಾ ಇದ್ದರೆ ಒಳಗಿನ ನರನಾಡಿಗೆ ಧಿಮಿ 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 ಅಂತ ಕುಣಿತಾ ಇರಬೇಕು. ನೋಡ್ರಿ, ಮಾಡೋ ಶ್ಲೋಕನೂ ಕೂಡ ಹೆಂಗಿದೆ ಅಂದರೆ ನರಸಿಂಹಾವತಾರದ ವರ್ಣನೆ ಮಾಡಬೇಕು. ನರಸಿಂಹ ಎಷ್ಟು ಭೀಕರನಾಗಿ ಬಂದು ಧಗ 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 ಅಂತ ಕುಣಿತಾ 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 ಅವನ ಹೊಟ್ಟೆಯನ್ನು ಬಗದ್ನೋ. ಈ ಸ್ತೋತ್ರ ಹೇಳಬೇಕಾದ್ರೆ ಹೇಳೋವರೆಗೂ ಅದೇ ಅನುಭವ ಆಗಬೇಕು. ಆ ಬೀಜಾಕ್ಷರಗಳು ಅಂತ ಕರೀತಾರೆ ಆ ಸ್ತೋತ್ರವನ್ನು. ಅಂಥ ಅಪೂರ್ವವಾದ ಸ್ತೋತ್ರವನ್ನು ರಚನೆ ಮಾಡಿಕೊಟ್ಟವರು. ಹೀಗೆ ಒಮ್ಮೆ ಒಂದು ಆಕ್ಷೇಪ ಗ್ರಂಥ ಬಂತಂತೆ, ಮಧ್ವತಂತ್ರ ಮುಖಮರ್ದನಂ ಅಂಥೇಳಿ ಒಂದು ಗ್ರಂಥ. ಮಧ್ವಾಚಾರ್ಯರ ಪರಂಪರೆಯಲ್ಲಿ ಬಂದಿರುವ ಮಧ್ವರು ವೇದಗಳಿಗೆ ವಿಶಿಷ್ಟವಾದ ಅಪಾರ್ಥವನ್ನು ಮಾಡಿಬಿಟ್ಟಿದ್ದಾರೆ ಅಂತ ಒಂದು ಅರ್ಥ ಬರೋ ಒಂದು ಹೆಸರಿರೋ ಗ್ರಂಥ. ಅದು ವಿಜೇಂದ್ರರ ಕಣ್ಣು ಮುಂದೆ ಬಂತಂತೆ. ಬಂದಾಗ ಅದರಲ್ಲಿ ಆಕ್ಷೇಪಗಳನ್ನು ಮಾಡಿದರು. ಸ್ವಾಂತಧ್ವಾಂತ ನಿಕೃಂತನೇ ಜಿತಮಃ ವೈಕರ್ತನಾಂಶುಂ ವ್ರಜನ್ ಅಂಥೇಳಿ ಟೀಕಾರಾಯರು ಈ ಶ್ಲೋಕ ಮಾಡ್ತಾರೆ. ಇಲ್ಲಿ ಸ್ವಾಂತಧ್ವಾಂತ ನಿಕೃಂತನೆ ಅಂತ ಒಂದು ಪದ ಬಳಸಿದ್ದಾರೆ. ನಿಕೃಂತನೆ ಅಂತಂದ್ರೆ ಅರ್ಥ ಏನು ಅಂದರೆ, ಅವರು ಟೀಕಾರಾಯರು ಗುರುಗಳನ್ನು ಪ್ರಾರ್ಥನೆ ಮಾಡೋ ಕಾಲಕ್ಕೆ ನಮ್ಮ ಒಳಗಿರುವ ಅಜ್ಞಾನವನ್ನು ಕತ್ತರಿಸ್ತಕ್ಕಂತಹ ಶಕ್ತಿ ಗುರುಗಳಲ್ಲಿದೆ ಅಂತ ಟೀಕಾರಾಯರು ಅವರು ಗುರುಗಳನ್ನು, ಅಕ್ಷೋಭತೀರ್ಥರನ್ನು, ಆಚಾರ್ಯರನ್ನು ಸ್ತೋತ್ರ ಮಾಡ್ತಾ ಇದ್ದರು. ಇದರ ಮೇಲೆ ಒಂದು ಆಕ್ಷೇಪ ಬಂತು. ಮಧ್ವಾಚಾರ್ಯರ ಟೀಕಾರಾಯರಿಗೆ ಸರಿಯಾದ ವ್ಯಾಕರಣ ಪರಿಜ್ಞಾನವಿಲ್ಲ ಅಂತ ಒಂದು ಆಕ್ಷೇಪ. ಯಾಕೆ? ನಿಕೃಂತನೆ ಅಂತ ಪ್ರಯೋಗ ಹೇಗಾಗ್ತದೆ ಅಂತ. ನಿಕರ್ತನೆ ಅಂತ ಪ್ರಯೋಗ ಆಗಬೇಕು, ಹಾಗಾಗಿದ್ದು ಸರಿಯಲ್ಲಲ್ಲ ಅಂತಂದರೆ ವಿಜಯೇಂದ್ರ ಸಮರ್ಥನೆ ಮಾಡಿದರು. ನಚ ಏಕೇನ ನಖ ನಿಕೃಂತನೇನ ಅಂತ ಉಪನಿಷತ್ತಲ್ಲಿ ಬರುತ್ತೆ. ನಖ ನಿಕೃಂತನ ಅಂತಂದರೆ ಉಗುರನ್ನು ಕತ್ತರಿಸುವ ಒಂದು ಸಾಧನ. ಹಾಗಾಗಿ ನಖ ನಿಕೃಂತನ ಅನ್ನುವ ಪದ ಉಪನಿಷತ್ತಲ್ಲೇ ಬಂದಿದೆ, ವೇದದಲ್ಲೇ ಬಂದಿದೆ. ಇದನ್ನು ಬಿಟ್ಟು ಜಯದೇವ ಅಂತ ಒಬ್ಬ ಕವಿ ತಾನು ಗೀತಗೋವಿಂದದಲ್ಲಿ ನಿಕೃಂತನ ಅನ್ನೋ ಶಬ್ದ ಬಳಸ್ತಾರೆ. ಅದಕ್ಕೆ ವಿಜೇಂದ್ರ ಹೇಳ್ತಾರೆ, ನಾವು ಮೊದಲನೇ ಬಾರಿ ಬಳಸಿಲ್ಲ, ವೇದದಲ್ಲಿ ಉಪನಿಷತ್ತಲ್ಲಿ ಬಂದ ಶಬ್ದ ನಿಕೃಂತನ ಅನ್ನೋದು. ಅದು ಬಿಟ್ಟು ಪ್ರಸಿದ್ಧ ಕವಿಯು ಕೂಡ ತನ್ನ ಕೃತಿಯಲ್ಲಿ ಬಳಸಿದ್ದಾನೆ. ಹಾಗಾಗಿ ಟೀಕಾರಾಯರು ಮಾತ್ರ ತಪ್ಪು ಪ್ರಯೋಗ ಮಾಡಿದ್ದಾರೆ ಅಂತ ಹೆಂಗೆ ಹೇಳ್ತೀರಿ? ವೇದ ಉಪನಿಷತ್ತಿನ ಮಾತನ್ನೇ ಅಂಗೀಕಾರ ಮಾಡುವವರು ಅಲ್ಲಿ ಬಂದಿರೋ ಪದವನ್ನು ನಾವು ಬಳಸ್ತೀರಿ ಏನು ತಪ್ಪು ಅಂತ ಕೇಳ್ತಾರೆ ಅವರು. ಹೌದಲ್ಲ, ನೀವು ಹೇಳೋದು ಸರಿ ಅಂತ ಒಂದೇ ಮಾತಿಗೆ ಒಪ್ಕೊಂಡ್ಬಿಟ್ರಂಥವ್ರು. ಕೊನೆಗೆ ತಥಾಪ್ಯಾನಂದ ತೀರ್ಥೀಯಂ ಮತಮಗ್ರಾಹ್ಯಮೇವನಃ ಯತ್ರ ವೈದಿಕ ಮರ್ಯಾದ ಭೂಯಸ್ಯಾಕುಲತಾಂಗತ ಅಂತ.
ಆದರೂ ಏನೇ ಹೇಳಿದ್ರು ಕೂಡ ಇಷ್ಟೆಲ್ಲ ಆಕ್ಷೇಪಗಳಿರೋದ್ರಿಂದ ಆನಂದ ತೀರ್ಥರ ಆಚಾರ್ಯ ಮಧ್ವರ ಮತ ನಮಗೆ ಗ್ರಾಹ್ಯವೇ ಇಲ್ಲ, ಅಗ್ರಾಹ್ಯ ಅಂತ. ಯಾಕೆ? ಎಲ್ಲಿ ಯತ್ರ ವೈದಿಕ ಮರ್ಯಾದ ಭೂಯಸ್ಯಾಕುಲತಾಂಗತ, ಎಲ್ಲಿ ವೇದದ ಮರ್ಯಾದೆ ಅಂದರೆ ವೇದದ ಅರ್ಥ ಎಲ್ಲಿ ಅಪಾರ್ಥ ಕಾಣ್ತೋ ಅಂಥ ಆಚಾರ್ಯರ ಮಧ್ವಾಚಾರ್ಯರ ಮತ ನಮಗೆ ಗ್ರಾಹ್ಯ ಅಲ್ಲ ಅಂತ ಒಂದು ಆಕ್ಷೇಪದ ಶ್ಲೋಕ ಇತ್ತಂತೆ. ಇದನ್ನು ಮುಂದೆ ಬಂದು ವಿಜಯೇಂದ್ರ ಮುಂದೆ ಹೇಳಿದ್ರಂತೆ. ಅದಕ್ಕೆ ವಿಜೇಂದ್ರ ಹೇಳಿದ್ರಂತೆ, ತಥಾಪ್ಯಾನಂದ ತೀರ್ಥೀಯಂ ಮತಂ ಅಗ್ರಾಹ್ಯಮೇವನಃ ಅಂತ ಶ್ಲೋಕ ಸ್ಟಾರ್ಟ್ ಆಗೋದು. ಈ ಪ್ರಾರಂಭದಲ್ಲಿ ಆನಂದ ತೀರ್ಥೀಯಂ ಅಂತಿದೆಯಲ್ಲ, ಅಮ್ಮನೋ ಒಂದು ಅನುಸ್ವಾರ ತೆಗೆದು ಬಿಡ್ರಿ ಅಂದ್ರಂತೆ ವಿಜೇಂದ್ರರು. ಅದನ್ನು ತೆಗೆದ್ರು ಅಂದ್ರೆ ಅರ್ಥ ಏನಾಗುತ್ತೆ? ತಥಾಪ್ಯಾನಂದ ತೀರ್ಥೀಯ ಮತಂ ಅಗ್ರಾಹ್ಯಮೇವನಃ ಯತ್ರ ವೈದಿಕ ಮರ್ಯಾದ ಭೂಯಸ್ಯಾಕುಲತಾಂಗತ ಅಂತ. ತಥಾಪಿ, ಹೌದು ನೀವಿಷ್ಟೆಲ್ಲ ನಿಮ್ಮ ಮತವನ್ನು ಸಮರ್ಥನೆ ಮಾಡಿದರೆ ನಾವು ಮಾಡಿದ ಆಕ್ಷೇಪಗಳಿಗೆ, ಹಾಗಾಗಿ ಹೇ ಆನಂದ ತೀರ್ಥೀಯ, ಆನಂದ ತೀರ್ಥರ ಮತದಲ್ಲಿ ಬಂದ ವಿಜೇಂದ್ರರೇ, ನಹ ಮತಂ ಅಗ್ರಾಹ್ಯಮೇವ, ನಮ್ಮ ಮತ ಅಗ್ರಾಹ್ಯವೇ ಅಂತ. ಯಾಕೆ? ಎಲ್ಲಿ ವೇದದ ವಿಷಯಗಳೆಲ್ಲ ಅಪಾರ್ಥ ಆಗಿ ಹೋಗ್ಬಿಟ್ಟಿದೆಯೋ ಭೂಯಸ್ಯಾಕುಲತಾಂಗತ ಅಂಥೇಳಿ ಈ ಥರ ಅರ್ಥಾಂತರ ಮಾಡ್ತಕ್ಕಂಥ ಒಂದು ಅಪೂರ್ವವಾದ ಶೈಲಿ. ಅವರು ಖಂಡನೆ ಮಾಡಬೇಕು, ಇವರು ಮಂಡನೆ ಮಾಡಬೇಕು, ಇವರು ಮಾಡಬೇಕು, ಅವ್ರು ಖಂಡನೆ ಮಾಡಬೇಕು. ಈ ಥರ ಪರಸ್ಪರ ಒಂದು ಸ್ನೇಹಪೂರ್ವಕವಾದ ವಾತಾವರಣ ಆಗಿರ್ತಾ ಇತ್ತು ಅಂತ ಹೇಳ್ತಾರೆ. ದೊಡ್ಡ ಜ್ಞಾನಿಗಳಿಬ್ಬರು ಕೂಡ. ಕೋಟಿಧನ್ಯ ಕನ್ಯಾದಾನ ತಾತಾಚಾರ್ಯರಂತಂದು ಘನ ವಿದ್ವಾಂಸರು. ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ, ಆ ಕಾಲದಲ್ಲಿ ಯಾರಾದರೂ ಬಡವರು ಇರ್ತಾ ಇದ್ದರು ಅಂದರೆ ಆ ಬಡವರನ್ನು, ಕನ್ಯೆಯರನ್ನು ಕರೆಸಿ ತಾವೇ ಸ್ವತಃ ತಂದೆ ಸ್ಥಾನದಲ್ಲಿ ನಿಂತು ಸಾವಿರಾರು ಮದುವೆ ಮಾಡಿಸಿದ್ರಂತೆ, ಸಾವಿರಾರು. ಹಾಗಾಗಿ ಅವರಿಗೆ ಕೋಟಿ ಕನ್ಯಾದಾನಂ ತಾತಾಚಾರ್ಯರು ಅಂತ ದೊಡ್ಡ ಆಸ್ತಿ ಇದೆ ಅವ್ರದ್ದು. ಒಮ್ಮೆ ಈ ವಿಜಯನಗರದ ಅರಮನೆಯಿಂದ ಹೊರಟಿದ್ರಂತೆ. ವಿಜಯನಗರದಿಂದ ಕಂಚಿ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಬರೋ ಭಾಗದಲ್ಲಿ ಮಧ್ಯದಲ್ಲಿ ವರದರಾಜನ ಆಭರಣ ತೊಗೊಂಡು ಹೋಗ್ತಾ ಇದ್ದಾರೆ. ರಾಜ ಅರ್ಪಣೆ ಮಾಡಿದ್ದು, ಇವರು ರಾಜಗುರುಗಳಾಗಿದ್ದರಲ್ಲಿ. ಹಾಗಾಗಿ ಅದನ್ನು ಅರ್ಪಣೆ ಮಾಡಲಿಕ್ಕೆ ಕಂಚಿಗೆ ಹೋಗಬೇಕಾದ್ರೆ ಮಧ್ಯದಲ್ಲಿ ಇಳ್ಕೊಂಡಿದ್ದಾರೆ. ಇಳ್ಕೊಂಡಾಗ ವರದರಾಜ ದೇವರಿಗೆ ಅರ್ಪಣೆ ಮಾಡೋ ಆಭರಣ ಭಾಳ ಬೆಲೆ ಬಾಳೋದು ಆ ಕಾಲಕ್ಕೆ, ಮುತ್ತು ರತ್ನಗಳದು. ರಾತ್ರಿ ಮಲಗಿದ್ದಾರೆ. ಮಲಗಿದಾಗ ಕಳ್ಳರು ಬಂದ್ರಂತೆ. ಕಳ್ಳರು ಬಂದು ಕದ್ಕೊಂಡು ಹೋಗಬೇಕು ಅಂತ ಬರ್ತಾ ಇದ್ದಾರೆ. ಬರೋ ಕಾಲಕ್ಕೆ ಎಷ್ಟು ಹತ್ತಿರ ಹೋಗಬೇಕು ಅಂತಂದ್ರೆ ಆಗ್ತಿಲ್ಲ. ಏನಾಗಿತ್ತು ಅಂದರೆ, ಇವರು ಮಲಗಿದ್ದ ಜಾಗದಲ್ಲಿ ಒಂದಿಷ್ಟು ಕೋತಿಗಳು ಬಂದು ಅವರನ್ನು ಪರಿಚಿ ಮಾಡಿ ಕಚ್ಚಿ ಹಾಕಿ ಓಡಿಸ್ಬಿಟ್ಟಿದ್ವಂತೆ. ಓಡಿಸಿದ್ದಕ್ಕೆ ಏನಿದು ಹಿಂಗಾಗ್ಬಿಡ್ತಲ್ಲ ಅಂತ ಅಲ್ಲೇ ಅವರು ಅದರ ಆಘಾತಕ್ಕೊಳಗಾಗಿ ಕಳ್ಳರಲ್ಲಿ ಬಿದ್ದುಬಿಟ್ರಂತೆ ಅವುಗಳು, ಆ ದಾಳಿ ಮಾಡಿದ್ದು ಇದಕ್ಕೆ ಆರ್ಭಟಕ್ಕೆ. ಮರುದಿವಸ ಬೆಳಗ್ಗೆ ಕನ್ಯಾದಾನ ತಾತಾಚಾರ ಕೇಳ್ತಾರೆ, ಯಾಕೆ ಹಿಂಗೆ ಮಲಗಿದ್ರಿ, ಏನಾಯ್ತು ನಿಮಗೆ, ಇಷ್ಟೆಲ್ಲ ಗಾಯ ಆಗಿದೆಯಲ್ಲ? ಇಲ್ಲ ಸ್ವಾಮಿ, ನಾವು ಕಳ್ಳರು ನಿಮ್ಮ ಸಾಮಾನನ್ನು ಕದಿಯೋಣ ಅಂತ ಬಂದ್ವಿ, ಆದರೆ ಒಂದಿಷ್ಟು ಕೋತಿಗಳು ಬಂದು ನಮ್ಮನ್ನು ಪರಿಚಿ ಕಚ್ಚಿ ಮಾಡಿ ಇಲ್ಲಿ ನಮ್ಮನ್ನೇ ಕೆಳಗೆ ಬೀಳೋ ಥರ ಮಾಡಿಬಿಟ್ಟಿವಿ. ಅವ್ರು ಅಂದ್ಕೊಂಡಿರಲಿಲ್ಲ, ಎಲ್ಲೂ ಕೋತಿಗಳೇ ಇಲ್ವಲ್ಲ, ಹೆಂಗೆ ಬಂದವು ಅಂತ ದೇವ್ರ ಧ್ಯಾನ ಮಾಡಿ ನೋಡಿದಾಗ ಅಲ್ಲಿ ಪ್ರಾಣದೇವರ ಸನ್ನಿಧಾನ ಅಭಿವ್ಯಕ್ತ ಆಗುತ್ತೆ. ಇಲ್ಲಿ ಪ್ರಾಣದೇವರು ಬಂದು ವರದರಾಜ ದೇವರ ಆಭರಣಗಳನ್ನು ಕಾಪಾಡಿದ್ದಾರೆ ಅಂತ ಸೂಚನೆ ಆಗ್ತೀವಿ, ಚರಿತ್ರೆಯಲ್ಲಿದೆ ಅದು. ಅದಕ್ಕೇನು ಮಾಡಿದರು, ಅಲ್ಲಿ ಒಂದು ಪ್ರಾಣದೇವರ ದೇವಸ್ಥಾನವನ್ನು ಕಟ್ಟಿದರು. ಅದು ಯಾವ ಊರು ಇವತ್ತಿಗೂ ಇದೆ, ಅಯ್ಯಂಗಾರ್ ಕುಳಂ ಅಂತ ಕರೀತಾರೆ. ಕಂಚೀಪುರದ ಹತ್ತಿರ ಇರತಕ್ಕಂಥ ಊರದು. ಆ ಊರಲ್ಲಿ ಪ್ರಾಣದೇವರ ದೇವಸ್ಥಾನ. ವಿಶೇಷ ಏನಂದರೆ, ಆ ದೇವಸ್ಥಾನದ ಹಿಂದೆ ಅಂದರೆ ಸುತ್ತ ಭಾಗ ಸರೋವರ ಇದೆ. ಎಷ್ಟು ದೊಡ್ಡದಿರ್ಬೇಕು ಸರೋವರ, ಕೆರೆ ಎಷ್ಟು ದೊಡ್ಡದು? 150 ಎಕರೆ. 150 ಎಕರೆ ಪೂರ್ಣ ಸರೋವರದ ಭಾಗ ಅದು. ಅದ್ರ ಪಕ್ಕದಲ್ಲಿ ಇನ್ನೊಂದು ಬಾವಿ ಇದೆ. ಅಂದರೆ ಒಂದು ಭಾಗದಲ್ಲಿ ಪೂರ್ಣ ಕೆರೆ, ಅದು ದೊಡ್ಡ ಸಮುದ್ರ ಇದ್ದ ಹಾಗೆ ದೊಡ್ಡ ಕೆರೆ. ಅದ್ರ ಪಕ್ಕದಲ್ಲಿ ಇನ್ನೊಂದು ಬಾವಿ ಇದೆ. ಕಂಚಿಯಿಂದ ವರದರಾಜ ದೇವರು ವರ್ಷದಲ್ಲಿ ಒಂದು ದಿವಸ ಅಲ್ಲಿಂದ ಬರ್ತಾರೆ, ಒಂದು 15-20 ಕಿಲೋಮೀಟರ್ ಅದು. ಅಲ್ಲಿಂದ ಬಂದು ಆ ಬಾವಿಯಲ್ಲಿ ಬಂದು ಅಲ್ಲಿ ಮಜ್ಜನ ಆಗಿ ಅವಭೃತ ಆಗಿ ಅಲ್ಲಿಂದ ಹೊತ್ಕೊಂಡ್ಬರ್ತಾರೆ ಪಲ್ಲಕ್ಕಿ 20 ಕಿಲೋಮೀಟರು ಹೊತ್ಕೊಂಡ್ಬಂದು. ಅದು ಆ ಬಾವಿಯ ಶೈಲಿಯೇ ಬಹಳ ಅದ್ಭುತವಾಗಿದೆ, ಅದರ ವಿನ್ಯಾಸ, ಅದರ ಕಮಾನು, ಸ್ವಾಗತ ದ್ವಾರ, ಕೆಳಗೆ ಇಳಿದು ಹೋಗಿ ಅಲ್ಲಿ ವರದರಾಜ ದೇವರಿಗೆ ಅವಭೃತ ಎಲ್ಲ ಮಾಡಿ ಬಂದು ಇಲ್ಲಿ ಪ್ರಾಣದೇವರಿಗೆ ದರ್ಶನ ಕೊಟ್ಟು ಮತ್ತೆ ವರದರಾಜ ಕಂಚಿಗೆ ಹೊರಟೋಗ್ತಾನೆ. ಅಂಥ ಮಹಾನುಭಾವರು. ಒಬ್ಬೊಬ್ಬರ ಬಗ್ಗೆ ಹೇಳಬೇಕಂದ್ರೆ ಅದ್ಭುತ, ದಿನಗಟ್ಟಲೆ ಬೇಕು ಅಷ್ಟು ವಿಷಯಗಳು. ಕನ್ಯಾದಾನಂ ತಾತಾಚಾರ್ಯರು ಹಂಗಿದ್ರು, ಅಪ್ಪಯ್ಯ ದೀಕ್ಷಿತೇಂದ್ರರು ಘನ ವಿದ್ವಾಂಸರು, ಅವರು ಮಹಾನುಭಾವರು. ಇದಕ್ಕೆಲ್ಲ ತಕ್ಕ ಹಾಗೆ ವಿಜೇಂದ್ರ ತೀರ್ಥ ಶ್ರೀಪಾದರು ಎಂಥ 3 ಅಗ್ನಿಗಳಿದ್ದ ಹಾಗೆ ಇವರು ರಾರಾಜಿಸ್ತಾ ಇದ್ದರು ಅಂತ ಅವ್ರ ಬಗ್ಗೆ ಹೇಳ್ತಾರೆ. ಇಷ್ಟು ಅದ್ಭುತ. ಇನ್ನೊಮ್ಮೆ ಇದೆಲ್ಲ ಆಗಿದೆ, ವಿಜಯೇಂದ್ರರ ಪಟ್ಟಕ್ಕೆ ಬಂದು ಹತ್ರ ಒಂದು 50-55 ವರ್ಷ ಕಳೆದಿದೆ. ಕಳೆದಾಗ ಒಂದು ಬೆಳಿಗ್ಗೆ ವಿಜೇಂದ್ರ ತೀರ್ಥರು ಪಾಠ ಮಾಡ್ಕೊಂಡು ಕೂತ್ಕೊಂಡಿರ್ತಾರೆ, ಪಾರಾಯಣ ಮಾಡ್ತಾ ಕೂತಾಗ ಮಠದ ಒಬ್ಬ ಅಧಿಕಾರಿ ಬಂದು ಹೇಳ್ತಾನೆ, ಸ್ವಾಮಿ ಯಾರೋ ಬಂದಿದ್ದಾರೆ ಬ್ರಾಹ್ಮಣರು, ತಮ್ಮನ್ನು ಮಾತಾಡಬೇಕಂತೆ. ಸರಿ ಅಂತ ಕರೆಸ್ತಾರೆ. ಬಂದಾಗ, ಓ ನೀವು ಬಂದ್ರ ಕನಕಾಚಲ ಭಟ್ರು, ಬರ್ರಿ ಅಂತ ಕರೀತಾರೆ. ಆವಾಗ ಕನಕಾಚಲ ಭಟ್ರು ಅಂತ ಬರ್ತಾರಲ್ಲಿ. ಬಂದಾಗ ಮುಖ ಎಲ್ಲ ಬಾಡಿ ಹೋಗಿರ್ತದೆ. ಏನಾಯಿತು, ಯಾಕಿಷ್ಟು ಇದಾಗಿದ್ದೀರಿ, ಕಳೆ ಗುಂದದಂಗಿದ್ದೀರ ನಿಮ್ಮ ಮುಖ? ಅವ್ರು ಹೇಳ್ತಾರೆ ವಿಜೇಂದ್ರಿಗೆ, ಸ್ವಾಮಿ ನಾನು ತಮ್ಮ
ಸನ್ನಿಧಾನದಲ್ಲೇ ಇದ್ದವನು. ನಾನು ಎಲ್ಲಿದ್ದೆ ಅಂತ ತಮಗೆ ಗೊತ್ತು, ವಿಜಯನಗರದಲ್ಲಿದ್ದೆ. ಆದರೆ ವಿಜಯನಗರ ಇವಾಗ ಪತನಾಗಿ ಹೋಗಿದೆ. ಇಡೀ ವಿಜಯನಗರ ಸಾಮ್ರಾಜ್ಯ ತಾಳಿಕೋಟೆ ಯುದ್ಧದಲ್ಲಿ ಪೂರ್ಣ ಸರ್ವನಾಶ ಆಗಿ ಹೋಗಿದೆ. ಇವಾಗ ಯಾವ ಬ್ರಾಹ್ಮಣರಿಗೂ ವಾಸ ಮಾಡಲಿಕ್ಕೆ ಅಗ್ರಹಾರಾದಿಗಳು ಯಾವುದೂ ಇಲ್ಲ. ಎಲ್ಲವನ್ನು ಒಡೆದು ಮಾಡಿ ಸುಟ್ಟು ಹಾಕಿಬಿಟ್ಟಿದ್ದಾರೆ. ಹಾಗಾಗಿ ನಮಗೆ ಆಸರೆ ಕೊಡಲಿಕ್ಕೆ ಯಾವುದೂ ಇಲ್ಲ ಅಂತ. ಆ ಕನಕಾಚಲ ಭಟ್ರು ವಿಜಯೇಂದ್ರರು ಸಹಪಾಠಿಗಳು. ಅವರು ಹಂಪಿಯಲ್ಲಿ ವ್ಯಾಸರಾಯರ ಹತ್ರ ವಿಜೇಂದ್ರ ಪ್ರಭುಗಳು ಓದೋ ಕಾಲಕ್ಕೆ ಅವರಿಗೆ ವೀಣೆಯನ್ನು ಹೇಳಿಕೊಡ್ತಾಯಿದ್ರು. ಕನಕಾಚಲ ಭಟ್ಟರ ಅಪ್ಪ ಇದ್ದರು, ಅವರು ವ್ಯಾಸರಾಯರ ಶಿಷ್ಯರು. ಹಾಗಾಗಿ ವ್ಯಾಸರಾಯರ ಶಿಷ್ಯರು ಜೊತೆಗೂ ಇದ್ದವರು. ಹಾಗಾಗಿ ವ್ಯಾಸರಾಯರಿಗೆ ಅವರಂದ್ರೆ ಭಾಳ ಗೌರವ. ಅವರಿಗೆ ಅವ್ರ ಮಗನಿಗೆ ಪಾಠ ಮಾಡಬೇಕಾದ್ರೆ ವಿಜೇಂದ್ರರು ಅವ್ರ ಮಗ ಅಂದರೆ ಈಗ ಬಂದ ಕನಕಾಚಲ ಭಟ್ಟರು ಒಟ್ಟಿಗೆ ಪಾಠ ಕೇಳ್ತಾ ಇದ್ರಂತೆ, ದೊಡ್ಡ ವೈಣಿಕರು. ಅದಕ್ಕೆ ಹಿಂಗಾಯಿತು, ನಮಗೆ ಯಾವ ಗತಿ ಇಲ್ಲ. ಕೊನೆಗೆ ಇದೆಲ್ಲ ಗತಿ ಹೋದಾಗ ನೀವೇ ನಮಗೆ ಪರಮಗತಿ ಅಂತ ಅಲ್ಲಿಂದ ಹೊರಟು ಬಂದ್ವಿ, ಉಟ್ಟು ಬಟ್ಟೆಯಲ್ಲೇ ಬಂದಿದ್ದೀವಿ ಅಂತ ನಡ್ಕೊಂಡು ಬಂದಿದ್ದರಂತ. ಆ ಕಾಲಕ್ಕೆ ದೂರ ಪ್ರಯಾಣ. ಎಲ್ಲಿಯ ಉತ್ತರ ಕರ್ನಾಟಕದ ವಿಜಯನಗರ, ಎಲ್ಲಿಯ ದಕ್ಷಿಣ ತಮಿಳುನಾಡಿನ ಆ ಕುಂಭಕೋಣ, ಕಾವೇರಿ ತೀರ, ಒಂದು ತುಂಗೇ ತೀರ, ಒಂದು ಕಾವೇರಿ ತೀರ, ಅಷ್ಟು ದೂರದಿಂದ ಬಂದಿದ್ದಾರಂತ ಪಾಪ. ಹಾಗಾಗಿ ನಿಮ್ಮ ಆಶ್ರಯಕ್ಕೆ ಬಂದಿದ್ದೀವಿ, ನೀವೇ ನಮಗೆ ಆಶ್ರಯ ಕೊಡಬೇಕು. ಅವಶ್ಯವಾಗಿ ಕೊಡ್ತೀನಿ, ಇದು ನಿಮ್ಮ ಮಠ ಅಂತ ತಿಳ್ಕೊಂಡ್ರೆ. ಮಠ ಛಾತ್ರಾದಿ ನಿಲಯ, ಓದ್ತಕ್ಕಂಥವರಿಗೆ ಪಾಠ ಮಾಡೋ ವಿದ್ವಾಂಸರಿಗಿರೋದೇ ಮಠ, ಯಾವುದ್ಯಾವುದೋ ಕಾರ್ಯಗಳಿಗಿರ್ತಕ್ಕಂಥದ್ದು ಮಠ ಅಲ್ಲ. ಹಾಗಾಗಿ ನೀವು ಏನು ಬೇಕಾದರೂ ಇಲ್ಲಿ ಮಾಡಿಕೊಂಡು ಪಾಠ ಪ್ರವಚನಾದಿಗಳಿಗೆ ಮುಕ್ತ ಅವಕಾಶ ಇದೆ ಅಂತ ಅವ್ರನ್ನ ಇಟ್ಕೊಂಡು ಅವ್ರ ಮಗನಿಗೆ ಪಾಠ ಮಾಡ್ತಾ ಇದ್ರಂತೆ. ಒಮ್ಮೆ ಉತ್ತರ ಭಾರತದ ಒಬ್ಬ ವಿದ್ವಾಂಸ ಬಂದ, ಒಳ್ಳೆ ಈ ಸಿತಾರ್ ನುಡಿಸೋ ವಿದ್ವಾಂಸ. ಆ ಕಾಲದಲ್ಲಿ ಎಲ್ಲ ವಿದ್ಯೆಯಲ್ಲಿ ಬರ್ತಾಯಿದ್ರು. ವಾದಕಾನ್ ವಾದ್ಯ ಕೋವಿದಾನ್, ವಾದ್ಯ ವಿದ್ವಾಂಸರು ಕೂಡ ಬಂದು ವಿಜಯೇಂದ್ರ ಹತ್ರ ಪಂಥಾಹ್ವಾನ ಮಾಡೋರಂತೆ, ನೀವು ಇದರಲ್ಲಿ ಗೆಲ್ಲರಿ ನಮ್ಮನ್ನು ನೋಡೋಣ ಅಂತ. ಆಯಿತು ಅಂತ ವಿಜಯೇಂದ್ರ ಒಪ್ಕೊಳ್ಳೋರು. ಹಾಗೆ ಉತ್ತರ ಭಾರತದ ಗ್ವಾಲಿಯರ್ ಕಡೆ ಒಬ್ಬ ಗವಾಯಿ, ಅವನು ಒಳ್ಳೆ ವಾದಕ, ಅವನು ಬಂದ. ದಕ್ಷಿಣ ದೇಶದಲ್ಲಿ ವಿಜಯೇಂದ್ರರು ಹೀಗೆ ಯಾವ ವಿಷಯದಲ್ಲಿ ಸವಾಲು ಬೇಕಾದ್ರೆ ಮಾಡ್ಬೋದು ಅಂತ ಹೇಳಿದ್ದಾರೆ. ನನ್ನ ಸಿತಾರ್ ಪ್ರತಿಭೆಯನ್ನು ತೋರಿಸ್ತೀನಿ, ಅವ್ರನ್ನ ಇದರಲ್ಲಿ ಗೆಲ್ತೀನಿ ಅಂತ ಅಂದ್ಕೊಂಡು ಬಂದಿದ್ದಾನೆ. ಬಂದು ಅವ್ರ ಕೈಯಲ್ಲಿ ವಿಷಯ ಹೇಳಿದಾಗ ಸ್ವಾಮಿಗಳು ಹೇಳಿದರು, ಅವಶ್ಯವಾಗಿ ಆಗಬಹುದಪ್ಪ, ನಾಳೆ ಬೆಳಿಗ್ಗೆ ಈ ಪಂದ್ಯ ಆಗಬಹುದು, ಈ ಸವಾಲಿಗೆ ನಾವು ಒಪ್ಪಿದ್ದೀವಿ, ಆ ಗಾಯಕನಿಗೆ ವಾದಕನಿಗೆ ತಿಳಿಸ್ಬಿಡ್ರಿ ಅಂತ ವಿಜಯೇಂದ್ರ ಹೇಳಿದ್ರಂತೆ. ಸರಿ ಆಯಿತು ಅಂತ ಅಂದ್ಕೊಂಡು ವಾದಕ ಒಪ್ಕೊಂಡಿದ್ದಾನೆ. ವಿಜಯೇಂದ್ರ ಹೇಳಿದ್ದಾರೆ. ಮರುದಿವಸ ಬೆಳಗ್ಗೆ ರಾಮದೇವರ ಪೂಜೆಯನ್ನು ಮುಗಿಸಿ ಕುಂಭೇಶ್ವರ ದೇವಸ್ಥಾನದ ಹತ್ರ ಎಲ್ಲ ಸಾವಿರಾರು ಜನ ಬಂದಿದ್ದಾರೆ. ಆ ವೇದಿಕೆಯ ಮಂಟಪದಲ್ಲಿ ವಿಜಯೇಂದ್ರರು ಕೂತ್ಕೊಂಡಿದ್ದಾರಂತೆ. ವಿಜಯೇಂದ್ರ ಕೂತಾಗ ಆ ವಾದಕ ನುಡಿಸಾಣಕ್ಕೆ ಪ್ರಾರಂಭ ಮಾಡಿದ, ತನ್ನ ಪ್ರೆಸೆಂಟೇಷನ್ ಶುರು ಮಾಡಿದಂತೆ ನುಡಿಸೋದನ್ನು. ಎಲ್ಲರೂ ಮಂತ್ರಮುಗ್ಧರಾಗಿಬಿಟ್ಟಿದ್ದಾರೆ. ನುಡಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಎಂಥ ಸಿತಾರ್ ವಾದ್ಯ, ಒಂದೊಂದೊಂದೊಂದು ಸಂಗೀತದ ಸ್ವರ ಕೇಳ್ತಾ ಇದ್ದ ಹಾಗೆ ಅದ್ಭುತ. ಬೃಂದಾವನಿ ಸಾರಂಗ ಅಂತ ಬರುತ್ತೆ. ಬೃಂದಾವನಿ ಸಾರಂಗ ಅಂತಂದರೆ ಕೃಷ್ಣ ಪರಮಾತ್ಮ ಗೋಕುಲದಲ್ಲಿ ನುಡಿಸ್ತಾ ಇದ್ದ ರಾಗ, ಬೃಂದಾವನದಲ್ಲಿ ಆ ರಾಗವನ್ನು ನುಡಿಸ್ತಾ ಇದ್ದ. ಆ ರಾಗ ನುಡಿಸಿದಾಗ ಜಿಂಕೆಗಳೆಲ್ಲ ಹತ್ತಿರ ಬಂದು ಕೃಷ್ಣನ ಮೈಯನ್ನೇ ನೆಕ್ತಾ ಕೊಡ್ತಾ ಇದ್ವಂತೆ. ಸಾರಂಗಗಳೆಲ್ಲ ಕೂಡ್ತಾ ಇದ್ವಂತೆ ಕೃಷ್ಣನ ಪಕ್ಕ. ಹಿಂಗೆ ಕೃಷ್ಣನ ಮೈಯನ್ನೇ ಅಪ್ಕೊಳ್ಳೋದು, ಮೈಯ ಮೇಲೆ ಅಡ್ಡಾಡೋದು, ತಿರುಗಾಡೋದು, ಕುಣಿಯೋದು ಮಾಡ್ತಿದ್ವಂತೆ. ಹಾಗಾಗಿ ಬೃಂದಾವನ ಸಾರಂಗ ಅಂತ ಈ ರಾಗವನ್ನು ನುಡಿಸಿದಂತೆ. ಪರಮಾದ್ಭುತ. ನುಡಿಸಿದ ಕೂಡಲೇ ವಿಜಯೇಂದ್ರರು ತಲೆದೂಗಿದರು. ಏನು ಎಂಥ ವಿದ್ವತ್ತು, ಹೆಂಗೆ ನುಡಿಸ್ತಾ ಇದ್ದಾನೆ. ನುಡಿಸೋದು ಅಂತಂದರೆ ಕೇಳಲಿಕ್ಕಿಂಪಲ್ಲ, ಅದು ಹಾಡ್ದಂಗೆ ಇರಬೇಕು. ನಿಜವಾದ ವಾದಕ ಹೆಂಗಿರ್ತಾನೆ ಅಂದರೆ, ಒಂದು ವಯಲಿನ್ ನುಡಿಸಿದ್ರು ಅಂದರೆ ವಯಲಿನ್ ಸ್ವರ ಬಾಯಿಂದ ಕೇಳ್ದಂಗೆ ಇರಬೇಕು ನಮಗೆ. ಹಾಗೆ ನುಡಿಸ್ತಾ ಇದ್ದಾರಂತೆ ಅವರೆಲ್ಲ. ಅವನ ನುಡಿಸಾಣಕ್ಕೆ ಕೇಳಿದ್ರು. ಪರಮ ಅದ್ಭುತವಾದ ಆ ಪ್ರಸ್ತುತಿ. ವಿಜಯೇಂದ್ರ ತಲೆದೂಗಿ, ತುಂಬ ಚೆನ್ನಾಗಿತ್ತು ನಿಮ್ಮದು ಅಂತ. ಅವನು ಸ್ವಲ್ಪ ಗೆಲುವಿನ ನಗೆ ಹಮ್ಮಿತ್ತಂತ. ನೀವು ತಲೆದೂಗಿದ್ರೆ ಅಂದರೆ ಮುಗಿದೋಯ್ತು, ಇನ್ನೇನು ಇಂಥ ನುಡಿಸಾಣಕ್ಕೆ ನಿಮ್ಮ ಕೈಯಲ್ಲಿ ಸಾಧ್ಯವೇ ಇಲ್ಲ ಅಂತ ವಿಜಯೇಂದ್ರ ಹೇಳಿದ್ರಂತೆ. ನಾವು ಈಗ ನುಡಿಸಲ್ಲ, ನಮ್ಮ ಶಿಷ್ಯ ಬಂದು ನುಡಿಸ್ತಾನೆ ಮೊದಲು ಅಂತ ಕರೆದ್ರಂತೆ. ಬಾಪ ನೀನು ಬಂದು ನುಡಿಸು ಅಂತ ಹೇಳಿ. ಆ ಶಿಷ್ಯ ಬಂದಿದ್ದಾನೆ. ಅಳುಕು ಪಾಪ, ಏನು ನುಡಿಸ್ಲಿ, ಇಂಥ ದೊಡ್ಡ ವಾದಕನ ಮುಂದೆ ನಾನೇನು ನುಡಿಸ್ಬೇಕು ಅಂತ. ವಿಜಯೇಂದ್ರ ಹೇಳಿದ್ರು, ತಲೆ ಮೇಲೆ ಕೈ ಇಟ್ಟು, ನೀನೆಲ್ಲ ಮಾಡ್ತೀನಿ, ನಿನ್ನ ಕೈಯಲ್ಲಿ ಆಗ್ತದೆ, ಹೋಗು ಅಂತ. ಎಷ್ಟು ವರ್ಷ ಆವಾಗ? ಆ ವ್ಯಕ್ತಿಗೆ ಒಂದು 20-22 ವರ್ಷದ ಯುವಕ. ವಿಜಯೇಂದ್ರ ಹತ್ರ ಓದ್ತಾ ಇದ್ದರು, ವೀಣೆಯನ್ನು ಕಲಿತಾ ಇದ್ದರು. ಹಾಗಾಗಿ ಇವರು ವೀಣೆಯಲ್ಲಿ ನುಡಿಸ್ಲಿಕ್ಕೆ ಶುರು ಮಾಡಿದರು. ಆತ ಏನು ರಾಗ ನುಡಿಸಿದ್ನಲ್ಲ ಬೃಂದಾವನಿ ಸಾರಂಗ, ಅದನ್ನೇ ನುಡಿಸಿದ್ರಂತೆ. ರಂಗಪುರ ವಿಹಾರ ಅಂತ ಒಂದು ಹಾಡು ಬರುತ್ತೆ. ರಂಗಪುರ ವಿಹಾರ ಜಯ ಕೋದಂಡ ರಾಮಾವತಾರ ರಘುವೀರ ಶ್ರೀರಂಗ. ಇದು ಬೃಂದಾವನ ಸಾರಂಗ. ಇದನ್ನು ನುಡಿಸ್ಲಿಕ್ಕೆ ಪ್ರಾರಂಭ ಮಾಡಿದರು. ತಿಮ್ಮಣ್ಣನಿಗೆ ಗೊತ್ತೇ ಇಲ್ಲ, ತಾನು ನುಡಿಸ್ತಾ ಇದ್ದೀನಿ ನಾನು ಅರವೇ ಮರ್ತು ಹೋಗಿದೆ ಅಂತ. ಹಾಗೆ ಕೈಗಳು ಹೊರಳ್ತಾ ಇದ್ದೇವಂತ. ನೋಡ್ರಿ, ಗುರುಗಳು ಯದ್ಗುರು ಸುಪ್ರಸನ್ನಸ್ಸನ್ ದದ್ಯಾತ್ ತನ್ನಾನ್ಯಥಾ ಭವೇತ್. ಗುರುಗೂ ಪ್ರಸನ್ನನಾಗಿ ನಿನಗೆ ಆಗ್ತದೆ ಹೋಗಪ್ಪ ಅಂತ ಒಮ್ಮೆ ಭರವಸೆ ಕೊಟ್ಟು ಆಡಿದರು ಅಂತಂದರೆ ಯಾವತ್ತೂ
ಯಾವತ್ತೂ ಭಗವದ್ ಅನುಗ್ರಹ ತಪ್ಪಲ್ಲ. ಮುಟ್ಟಿದ್ದೆಲ್ಲ ಚಿನ್ನ, ಮಾಡಿದ್ದೆಲ್ಲ ಯಶಸ್ಸು ಕಾರ್ಯಗಳು. ಅವರು ನುಡಿಸ್ಲಿಕ್ಕೆ ಶುರು ಮಾಡಿದ್ದಾರೆ. ಅವರಿಗೆ ಅರಿವಿಲ್ಲ, ಕೈ ತಂತಾನೆ ಹೋಗ್ತಾ ಇದೆ ಆ ತಂತಿಗಳ ಮೇಲೆ. ನುಡಿಸ್ತಾ ಇದ್ದಾರೆ. ನುಡಿಸಿ ಆದಮೇಲೆ ಎದುರು ಕೂತವನು ಒಂದು ಕ್ಷಣ ಅಧೀರಾದ. ಅವನು ಏನಪ್ಪ ಹಿಂಗೆ ನುಡಿಸ್ತಾರೆ, ನಾನು ನುಡಿಸಿದ್ದನ್ನು ಹಾಗಾಗಿ ಅದೇ ಸ್ವರಗಳು, ಅದೇ ಮೂರ್ಛನ, ಅದೇ ಸ್ಥಾನ ಎಲ್ಲ ಹಾಗೆ ನುಡಿಸ್ತಾ ಇದ್ದಾರಲ್ಲ ಇವರು ಅಂತ. ನುಡಿಸಿ ಆದಮೇಲೆ ಇನ್ನೊಂದು ನಮ್ಮ ಶಿಷ್ಯ ನುಡಿಸ್ತಾನೆ ಅಂತ ವಿಜಯೇಂದ್ರ ಹೇಳಿದ್ರಂತೆ. ಅವರು ಇನ್ನೊಂದು ನುಡಿಸ್ಲಿಕ್ಕೆ ಶುರು ಮಾಡಿದರು. ಅವರು ನುಡಿಸಿ ಒಂದೊಂದು ಸ್ವರ ಹೇಳ್ತಾ ಇದ್ದಾರೆ. ಆ ಸ್ವರ ಹಿಂದೋಳ ರಾಗ ಅಂತ ಬರುತ್ತೆ. ಸಾಮಜವರ ಗಮನ, ಈ ಹಾಡಿದೆಯಲ್ಲ ಇದು ಹಿಂದೋಳ ರಾಗದಲ್ಲೇ ಕಂಪೋಸ್ ಆದದ್ದು, ಸಂಯೋಜನೆ ಆದ ಕೃತಿ. ಈ ರಾಗದಲ್ಲಿ ನುಡಿಸ್ಲಿಕ್ಕೆ ಶುರು ಮಾಡಿದರು. ಈ ರಾಗದಲ್ಲಿ ನುಡಿಸ್ತಾ ಇದ್ದಾರೆ. ಒಂದೊಂದು ಭಾಗದಲ್ಲಿ ನುಡಿಸ್ತಾ ಒಂದೊಂದು ಸ್ವರ ಮೀಟ್ತಾ ಹೋದರು. ಎದುರುಗಡೆ ಕೂತವರು ಮರೆತೇ ಹೋಗಿದ್ದರಂತಿದ್ದು, ಭೂಲೋಕ ಅನ್ನೋದೇ ಮರೆತು ಬಿಟ್ಟಿದ್ರು. ಯಾವುದೋ ಗಂಧರ್ವ ಲೋಕ ಇದ್ದಾಗಿದೆ ಅಂತ. ಯಾಕೆಂದರೆ ಸಂಗೀತದಲ್ಲೊಮ್ಮೆ ಮಗ್ನರಾದ್ವಿ ಅಂತಂದರೆ ಎಚ್ಚರ ಆಗೋದು ಯಾರಾದರೂ ಜೋರಾಗಿ ಜಾಂಗ್ಟೆ ಬಡ್ದಾಗಲೇ ಎಚ್ಚರ ಆಗುತ್ತೆ, ಇಲ್ಲಾಂದರೆ ಎಚ್ಚರವೇ ಆಗೋದಿಲ್ಲ. ಒಂದು ಪೂರ್ಣ ತನ್ಮಯ ಆಗಿರ್ತಾನೆ, ಇಲ್ಲಾಂದರೆ ಎಲ್ಲ ಚಿಂತೆ ಮರೆತು ನಿದ್ದೆ ಮಾಡ್ತಾನೆ. ಅದು ಸಂಗೀತದಿಂದ ಮಾತ್ರ ಸಾಧ್ಯ. ನುಡಿಸ್ತಾ ಇದ್ದಾರೆ. ಅಂಥ ಸಂಗೀತ ಕುಂಭಕೋಣದ ಯಾರೂ ಕೇಳಿದ್ದಿಲ್ಲ ಅಂಥ ನುಡಿಸ್ತಾ ಇದ್ದಾರೆ. ಹಿಂದೋಳ ರಾಗ, ಅದರಲ್ಲಿ ಯಾವುದೋ ಸ್ವರಗಳು ಒಂದು ಹಂತಕ್ಕೆ ಬಂದ ಕೂಡಲೇ ಆ ವಾದಕ ಎದ್ದು ಬಂದ್ಬಿಟ್ನಂತೆ. ಅವನಿಗೆ ತಡಿಲಿಕ್ಕಾಗಲಿ. ವಿಜೇಂದ್ರ ಹತ್ರ ಬಂದು ಕೂತ, ಸ್ವಾಮಿ ಏನಿದು ಹಿಂಗೆ ನುಡಿಸ್ತಾ ಇದ್ದಾನೆ ನಿಮ್ಮ ಶಿಷ್ಯ? ನೀವಲ್ಲ, ನಿಮ್ಮ ಶಿಷ್ಯ ಹಿಂಗೆ ನುಡಿಸ್ತಾ ಇದ್ದಾನಲ್ಲ ಅಂದಂತೆ. ಎಂಥ ಸ್ವರ, ಯಾಕೆ ಹಂಗೆ ಕೇಳಿದ ಅಂತಂದರೆ, ಹಿಂದಿನ ದಿವಸ ರಾತ್ರಿ ಕುಂಭಕೋಣದಲ್ಲಿ ಆ ವಾದಕ ಆ ಸಂಗೀತದ ಸ್ವರಗಳನ್ನು ಹೊಸದಾಗಿ ಅಭ್ಯಾಸ ಮಾಡಿರ್ತಾನೆ, ತಾನೇ ಕಂಪೋಸ್ ಮಾಡಿರ್ತಾನೆ. ಇದನ್ನು ಮರುದಿವಸ ನಾನು ನುಡಿಸಿ ತೋರಿಸ್ಬೇಕು, ಯಾರಿಗೆ ಗೊತ್ತೇ ಇರಬಾರ್ದು, ನಾನು ಇದಕ್ಕಿಂತ ಮುಂಚೆ ನುಡಿಸಿರಬಾರ್ದು ಅಂತ ತಾನು ಸಂಯೋಜನೆ ಮಾಡಿದ್ದಂತೆ. ತಾನು ಎಲ್ಲೋ ಇಳ್ಕೊಂಡಿರೋ ಬಿಡಾರದಲ್ಲಿದ್ದು ಸಂಯೋಜನೆ ಮಾಡಿದ್ದು ವಿಜೇಂದ್ರಿಗೆ ಗೊತ್ತಾಗಿದೆ. ಇನ್ನೊಬ್ಬರ ಮನಸ್ಸಲ್ಲಿದ್ದು ಏನು ಗೊತ್ತಾಗಲ್ಲ ಈ ಅಪರೋಕ್ಷ ಜ್ಞಾನಿಗಳಿಗೆ. ಹಾಗಾಗಿ ಇದೇ ಸ್ವರ ನುಡಿಸ್ತಾನ ಅವನು ಅಂತ ಅಂದ್ಕೊಂಡು ತಮ್ಮ ಶಿಷ್ಯನನ್ನು ತಯಾರು ಮಾಡಿ, ನೀನು ಹಿಂಗೆ ನುಡಿಸ್ಬೇಕು ಅಂತ ಹೇಳಿದ್ರಂತೆ. ಅದೇ ಸ್ವರ ನುಡಿಸ್ತಾ ಇದ್ದಾರೆ. ಗಾಬರಿ ಆಗಿಬಿಟ್ನಂತೆ. ನಮ್ಮ ಗುರುಗಳ ಹತ್ರನೂ ಕಲ್ತಿಲ್ಲ, ಇದಕ್ಕಿಂತ ಮುಂಚೆ ನಾನು ನುಡಿಸಿಲ್ಲ, ನಾನು ಆಯೋಜನೆ ಮಾಡಿದ್ದಕ್ಕಿಂತಲೂ ಅಪೂರ್ವವಾಗಿ ನಿಮ್ಮ ಶಿಷ್ಯ ನುಡಿಸ್ತಾ ಇದ್ದಾನೆ. ಇದನ್ನು ಮೀರಿ ಇನ್ನೊಂದು ಸಪ್ತಕ ನುಡಿಸಿದ್ರಂತೆ. ಬೇರೆ 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 ಸ್ವರಗಳಲ್ಲಿ ಹೋಗಿ ನುಡಿಸಿ ಒಮ್ಮೆ ನಿಂತರೆ ಇಡೀ ಆ ಸಭಾಂಗಣ ಸ್ತಬ್ಧ ಆಗಿತ್ತಂತೆ. ಏನಿಲ್ಲ, 5 ನಿಮಿಷ ಪೂರ್ಣ ಮೌನ. ಆ ರಾಗ ಪ್ರವಾಹದಲ್ಲೇ ತೇಲ್ತಾ ಇದ್ರಂತೆ, ಆ ರಸದಲ್ಲೇ. ಹೆಂಗೆ ನುಡಿಸ್ಬಿಟ್ರು, ಏನು ಕಥೆ ಇದು? ಎಲ್ಲ ದೇವರ ಕೃತಿಗಳು, ಆನಂದ, ಮುಕುಂದ, ಅರವಿಂದನ ಎಲ್ಲ ಆಚಾರ್ಯರ ಕೃತಿಗಳನ್ನೇ ನುಡಿಸಿದ್ರಂತೆ. ನುಡಿಸಿದ ಕೂಡಲೇ ಆ ತಮ್ಮ ಶಿಷ್ಯ ತಿಮ್ಮಣ್ಣ ಅದನ್ನು ಕೆಳಗಿಟ್ಟು ಬಂದು ವಿಜಯೇಂದ್ರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿದ್ರಂತೆ. ನಾನು ನುಡಿಸ್ಲಿಲ್ಲ ಸ್ವಾಮಿ, ತಾವು ತಲೆ ಮೇಲೆ ಕೈ ಇಟ್ಟು ಏನು ಮಂತ್ರಾಕ್ಷತೆ ಹಾಕಿದ್ರಲ್ಲ ಅದರ ಪ್ರಭಾವ, ಆ ಶಕ್ತಿ ನನ್ನ ನುಡಿಸ್ತು. ನಿಜವಾಗಲೂ ನನಗೂ ಹಿಂಗೆ ನುಡಿಸ್ಲಿಕ್ಕೆ ಬರುತ್ತೆ ಅನ್ನೋದು ಗೊತ್ತೇ ಇಲ್ಲ, ನಾನು ಮಾಡಲೇ ಇಲ್ಲ ಇದನ್ನು, ಎಲ್ಲ ನಿಮಗೆ ಅರ್ಪಣೆ ಅಂತ ಗುರುಗಳು 2 ಕಾಲು ಇಟ್ಕೊಂಡು ತಲೆ ಮೇಲೆ ಇಟ್ಕೊಂಡ್ಬಿಟ್ರಂತೆ. ಆವಾಗ ಆ ಉತ್ತರ ಭಾರತದ ವಾದಕ ಹೇಳಿದಂತೆ, ನಾವು ನಿಮ್ಮನ್ನು ಪರೀಕ್ಷೆ ಮಾಡೋಣ, ನಿಮ್ಮನ್ನು ಗೆಲ್ಲೋಣ ಅಂತ ಬಂದರೆ, ನಿಮ್ಮ ಹತ್ತಿರ ಇರೋ 25 ವರ್ಷ ತುಂಬದೇ ಇರೋ ಶಿಷ್ಯನೂ ಕೂಡ ಹಿಂಗೆ ನುಡಿಸ್ತಾನೆ ಅಂತಂದರೆ, ಇನ್ನು ನೀವು ನಿಂತ್ರಿ ಅಂತಂದರೆ ನಾನೇ ಕಲ್ಲು ಕರಗಿ ನೀರಾಗೋದಲ್ಲ, ನಾನೇ ನೀರಾಗಿ ಹೋಗ್ತಾ ಇದ್ದೆ ನಿಮ್ಮ ವಾದನದ ಮುಂದೆ. ಅಂಥ ಅದ್ಭುತ. ನಿಮ್ಮ ಶಿಷ್ಯನೇ ಹೆಂಗಿದ್ದಾನೆ ಅಂತಂದರೆ, ಶಿಷ್ಯೇಣ ಛಾತ್ರೇಣ ಗುರು ಮದ್ರಾಕ್ಷಿ ಅಂತ, ಶಿಷ್ಯನಿಂದ ಗುರು ಎಂಥವನು ಅಂತ ಅರ್ಥ ಮಾಡ್ಕೊಳ್ಬೇಕಂತ. ಅಂಥ ಅಪೂರ್ವವಾದ ಶೈಲಿ ನಿಮ್ಮದು ಅಂಥೇಳಿ ಅವ್ರಿಗೆ ಶರಣಾಗತನಾಗಿ ಆ ಗುರುಗಳ ಮಂತ್ರಾಕ್ಷತೆಯನ್ನು, ಸಂಭಾವನೆಯನ್ನು, ವಿಶೇಷವಾದ ವ್ಯವಸ್ಥೆಯನ್ನು ಮಾಡಿ ಸನ್ಮಾನ ಮಾಡಿ ಕಳಿಸಿದ್ರಂತೆ. ಆಮೇಲೆ ಆ ತಿಮ್ಮಣ್ಣನಿಗೆ ವಿಶೇಷವಾದ ಶಾಸ್ತ್ರಗ್ರಂಥಗಳು, ಸಂಗೀತದ ರಾಗಗಳು ಎಲ್ಲವನ್ನು ಪಾಠ ಮಾಡಿದ್ರಂತೆ. ಆ ತಿಮ್ಮಣ್ಣನೇ ರಾಯರ ತಂದೆ. ತಿಮ್ಮಣ್ಣ ಭಟ್ರು ಅಂತ ನಾವು ರಾಯರ ಚರಿತ್ರೆಯಲ್ಲಿ ನೋಡ್ತೀವಲ್ಲ, ಆ ರಾಯರ ತಂದೆಗಳು ಏನಿದ್ದಾರೆ ಅವರು ವಿಜೇಂದ್ರ ಪ್ರಭುಗಳ ಶಿಷ್ಯರು. ಸುಧೀಂದ್ರರು ವಿಜೇಂದ್ರ ಹತ್ರ ಓದೋ ಕಾಲಕ್ಕೆ ಅವ್ರ ಜೊತೆಗಿದ್ದ ಮಹಾನುಭಾವರವರು. ನೋಡ್ರಿ ಎಷ್ಟು ಸಂಬಂಧ. ವಿಜಯೀಂದ್ರ ಕರಾಬ್ಜೋತ್ಥ ಸುಧೀಂದ್ರ ವರಪುತ್ರಕಃ ಶ್ರೀರಾಘವೇಂದ್ರ ಯತಿರಾಟ್, ಅಲ್ಲಿಂದ ಬರ್ತಿದೆ. ರಾಯರು ಅಂಥ ವೀಣೆ ಕಲಿತು ಬಂದು ನುಡಿಸಿದ್ರಲ್ಲ, ಕಾರಣ ಯಾವುದಂದರೆ ವಿಜಯೇಂದ್ರ ಪ್ರಭುಗಳು ಅವರ ತಂದೆಗಳಿಗೆ ಪೂರ್ವಾಶ್ರಮದಲ್ಲಿ ಕಲಿಸಿದ್ದು ವಿಷಯ ಅದು. ಅಂಥ ರಾಗಗಳು, ಅಂಥ ಘನರಾಗಗಳನ್ನು ಹಾಡಿದ್ದಕ್ಕೆ, ನುಡಿಸಿದ್ದಕ್ಕೆ ರಾಯರು ಕೂಡ ಘೋರ ಮೂಢತ ನದಿ ಬಲು ಹೇಡಿ ಜೀವನ ನಾದೆ ದಾರಿ ತಪ್ಪಿ ನಡೆದೆ ಸೇರಿದೆ ಕುಜನರ ಆರು ಕಾಯುವರಿಲ್ಲ ಸಾರಿದೆ ನಿನಗಯ್ಯ ಧೀರವೇಣು ಗೋಪಾಲ ಪಾರಗಾಣಿಸೋ ಹರಿಯೇ ಇಂದು ಯನಗೆ ಶ್ರೀ ಗೋವಿಂದ. ಇದನ್ನು ವೀಣೆ ನುಡಿಸ್ತಾ ಹೇಳಬೇಕಂತೆ. ವೀಣಾ ವೆಂಕಣ್ಣ ಭಟ್ರು ಅವ್ರ ಹೆಸರು. ಹಾಗಾಗಿ ವೀಣೆ ನುಡಿಸ್ತಾ ದೇವ್ರ ಮುಂದೆ
ಪ್ರಾರ್ಥನೆ ಮಾಡಬೇಕಂತೆ. ಇದಕ್ಕೆ ಕಾರಣ ಯಾವುದು ಅಂದರೆ ಅವತ್ತು ವಿಜೇಂದ್ರರು ಅವರ ತಂದೆಗಳಿಗೆ ಪಾಠ ಮಾಡಿದ ಆ ಶೈಲಿ ನಿತ್ತು ಅದು ರಾಯರವರೆಗೂ ಹರಿದು ಬಂತು. ಎಷ್ಟು ಅದ್ಭುತ ನೋಡ್ರಿ. ಒಂದೊಂದು ಮಹಿಮಾ ಕೇಳ್ತಾ ಹೋದ್ವಿ ಅಂದರೆ ಒಂದು ಮನೆತನದಲ್ಲಿ ಇಷ್ಟೆಲ್ಲ ರಕ್ಷಣೆ ಮಾಡ್ಕೊಂಡು ಅನುಷ್ಠಾನಗಳು ಬರಬೇಕು ಅಂತಂದರೆ ಹಿರಿಯರು ಹಂಗೆ ಆಚರಣೆ ಮಾಡಿರಬೇಕು. ಅಷ್ಟು ಅದ್ಭುತ. ತಮ್ಮ ಶಿಷ್ಯನ ಮೇಲೆ ಮಾಡಿದ್ದ ಕರುಣೆ ಅವ್ರ ಮಗನಲ್ಲಿ ಬಂತು. ಅದರ ಫಲವನ್ನು ಇವತ್ತು ಉಣ್ತಾ ಇದ್ದೀವಿ ನಾವು. ರಾಯರನ್ನ ಹೆಸರು ಹೇಳ್ಕೊಂಡೆ ಹೆಂಗೆ ಬದುಕ್ತಾ ಇದ್ದಾರೆ. ಅಳಿಯತನದಲ್ಲೂ ಅಷ್ಟು ಸತ್ಕಾರ ಆಗೋದಿಲ್ಲ, ರಾಯರ ಆರಾಧನೆ ಅಲಂಕಾರದಲ್ಲಿ ಅಷ್ಟು ಸತ್ಕಾರ ಆಗ್ತದೆ. ಅದ್ಭುತ ಅದು. ಅವ್ರ ಹೆಸರು ಹೇಳಿದ್ರೆ ಸಾಕು. ಅದಕ್ಕೂ ಕಾರಣ ಯಾರು ಅಂತಂದರೆ ಈ ರಾಯರ ಹೆಸರಲ್ಲಿ ಬಂದಿರುವ ನಮತಾಂ ಕಾಮಧೇನವೇನಿದೆ ಅದು ವಿಜೇಂದ್ರ ಹೆಸರಲ್ಲಿ ಬರೋದು. ಭಕ್ತಾನಾಂ ಮಾನಸಾಂಭೋಜ ಭಾನವೇ ಕಾಮಧೇನವೇ ಅಂತ. ಅವರು ಕಾಮಧೇನುಗಳು, ಕಲ್ಪತರುಗಳು. ಇವರು ಅಷ್ಟೇ. ಅವರ ಸೇವೆ ಮಾಡಿದ್ದಕ್ಕೆ ರಾಯರು ತಮ್ಮ ಪರಮರುಗಳು ಸೇವೆ ಮಾಡಿದ್ದಕ್ಕೆ ಇವರು ಕಾಮಧೇನುಗಳಾದರು, ಕಲ್ಪವೃಕ್ಷ ಆದರು. ಎಲ್ಲ ಗುರುಗಳ ಕರುಣೆ ಅಂತ ಆ ವಿಜೇಂದ್ರರ ಮಹತ್ವವನ್ನು ಅರಿತು ನಾವು ಅನುಸಂಧಾನ ಮಾಡ್ಬೋದು. ಹೀಗೆ ಅವರು ಬಾಳಿದ ಪ್ರತಿಯೊಂದು ದಿವಸವೂ ಹರಿಪೂಜೆ ಆಗಬೇಕು, ಪ್ರತಿಯೊಂದು ಕಾರ್ಯವೂ ಕೂಡ ಹರಿಪೂಜೆ ಆಗಬೇಕು. ಗ್ರಂಥ ನಿರ್ಮಾಣ ಮಾಡಿದರು, 104 ಗ್ರಂಥ. ಅದಕ್ಕೆ ವಿದ್ವಾಂಸರು ಹೇಳ್ತಾರೆ ಇಡೀ ಮನುಷ್ಯನ ಆಯುಷ್ಯ ಇರೋದೇ 100 ವರ್ಷ. ವರ್ಷಕ್ಕೆ 1 ಗ್ರಂಥ ಅಂತ ಓದಿದ್ರು ಕೂಡ ಜೀವಮಾನ ಪೂರ್ತಿ ವಿಜೇಂದ್ರ ಗ್ರಂಥ ಓದಲಿಕ್ಕೆ ಇನ್ನು 4 ಗ್ರಂಥ ಬಾಕಿ ಉಳಿತಾವೆ. ಹಾಗಾಗಿ ಗ್ರಂಥಗಳ ಹೆಸರು ಬಾಯ್ಪಾಠ ಇಟ್ಕೊಂಡ್ಬಿಟ್ರೆ ಸಾಕು, ವಿಜೇಂದ್ರ ಗ್ರಂಥಗಳು ಇವನ ಹೆಸರು ಕಲ್ತಿದ್ದಾನೆ ಅಂತಾದರೂ ಜನರ ಮಧ್ಯದಲ್ಲಿ ಒಳ್ಳೆ ಹೆಸರಿರುತ್ತೆ ಇವನಿಗೆ ಅಂತ. ಅಷ್ಟು ಗ್ರಂಥ ಯಾವಾಗ ಬರೆದ್ರು ಆ ಮಹಾನುಭಾವರು, ಎಷ್ಟು ಸಮಯ ವಿನಿಯೋಗ ಮಾಡಿದರು, ಒಂದು ಕ್ಷಣವೂ ವ್ಯರ್ಥ ಮಾಡಲಿಲ್ಲ. ವ್ಯಾಸರಾಯರು ಏನು ಅನುಗ್ರಹ ಮಾಡಿ ವಿದ್ಯೆ ಕೊಟ್ಟಿದ್ದರು, ಸುರೇಂದ್ರರು ಏನು ಅನುಗ್ರಹ ಮಾಡಿ ಪರಂಪರೆಯನ್ನು ಮುಂದುವರಿಸಬೇಕಂದ್ರು ಪರಂಪರೆ ರಕ್ಷಣೆ ಮಾಡಿದರು, ಗ್ರಂಥ ರಚನೆ ಮಾಡಿದರು. ಸುಧೀಂದ್ರ ತೀರ್ಥ ಶ್ರೀಪಾದರಂಥ ದೊಡ್ಡ ಶಿಷ್ಯರನ್ನು ಈ ವಿದ್ವತ್ ಪ್ರಪಂಚಕ್ಕೆ ಕೊಟ್ಟರು. ಅವ್ರ ಮುಂದೆ ಮಾತಾಡೋರೇ ಇರ್ತಾ ಇದ್ದಿಲ್ಲ ಅಂತ. ವಿಶ್ರುತೋಹಮಿವ ವಾದ ಸಂಗರೆ, ವಾದದ ಅಂಗಣದಲ್ಲಿ ಸುಧೀಂದ್ರರ ಮುಂದೆ ಮಾತಾಡುವ ಪ್ರತಿವಾದಿಯೇ ಇರ್ತಾರೆ. ಗ್ವಾಲಿಯರ ಮಹಾರಾಜ ಸನ್ಮಾನ ಮಾಡ್ತಾನೆ ಅವರಿಗೆ. ಅಂಥ ವಿದ್ವತ್ತು, ಅಂಥ ಶಿಷ್ಯರನ್ನು ತಯಾರು ಮಾಡಿದರು. ಸಂಗೀತಕ್ಕೆ ದೊಡ್ಡ ಕೊಡುಗೆ ಕೊಟ್ಟರು, ಗ್ರಂಥ ರಚನೆ ಮಾಡಿದರು. ಕಾಲ ಕಾಲಕ್ಕೆ ಅಲ್ಲಿಯ ರಾಜರಿಗೆ ತಕ್ಕ ಹಾಗೆ ಮಾರ್ಗದರ್ಶನವನ್ನು ಮಾಡಿದರು. ಅದೆಲ್ಲ ಹೇಳ್ತಾ ಹೋದ್ವಿ ಅಂದರೆ ಒಂದು 3-4 ದಿವಸ ಬೇಕು ಸಮಯ. ವಿಜೇಂದ್ರ ಬಗ್ಗೆ ಇಷ್ಟು ಹೇಳಿ ಮುಗಿಸ್ತೀವಿ ಅಂತ ಅನ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದ್ಭುತವಾದ ಗ್ರಂಥ ರಚನೆ, ರಾಜಪೋಷಣೆ, ವಿದ್ವತ್ ಪೋಷಣೆ, ಅಗ್ರಹಾರ ನಿರ್ಮಾಣ, ರಾಮದೇವರ ಪೂಜೆ, ಸ್ವವಿಹಿತ ವೃತ್ಯ ಭಕ್ತ್ಯ ಭಗವದಾರಾಧನಮೇವ ಪರಮೋ ಧರ್ಮ ಅಂತ ಹೇಳಿದಾಗೆ ಸನ್ಯಾಸಾಶ್ರಮದಲ್ಲಿ ಚೂರು ಕುಂದಾಗಲಿಲ್ಲ. ಎಷ್ಟೋ ಜನ ವೇಶ್ಯರು ಬಂದರು, ಪರೀಕ್ಷೆ ಮಾಡಿದ್ರು, ಎಲ್ಲದರಲ್ಲಿ ಗೆದ್ದರು ವಿಜೇಂದ್ರ ಪ್ರಭುಗಳು. ದೊಂಬರಾಟದವನು ಬಂದ, ಅವನ ಮುಂದೆ ಗೆದ್ದರು. ಆ ಬಾಳೆನಾರನ್ನು ಕಟ್ಟಿ ಕುಂಬೇಶ್ವರ ದೇವಸ್ಥಾನದಿಂದ ಶಾರ್ಂಗಪಾಣಿಯ ಪರ್ವತದ ಗೋಪುರದ ಶಿಖರದಲ್ಲಿರ್ತಕ್ಕಂಥ ಕಲಶದ ಮೇಲೆ ಕಟ್ಟಿದ್ರ ಮೇಲೆ ಆರಾಮಾಗಿ ಸುಲಲಿತವಾಗಿ ತಿರುಗಾಡಿಬಿಟ್ರು. ಎಷ್ಟು ಸವಾಲುಗಳನ್ನು ಗೆದ್ದರು. ಇದಕ್ಕೆಲ್ಲ ಕಾರಣ ನಮ್ಮ ಗುರುಗಳ ಅನುಗ್ರಹ, ವ್ಯಾಸರಾಯರ ಅನುಗ್ರಹ, ಪ್ರಾಣದೇವರು ಭಗವಂತನ ಅನುಗ್ರಹ. ಅದೊಂದು ಇದ್ದದ್ದಕ್ಕೆ ನಾವು ಇಷ್ಟೆಲ್ಲ ಮಾಡಿದ್ವಿ ಅಂತ. ವಿಜೇಂದ್ರ ಮಾಡಿದ್ದೆಲ್ಲ ನಮ್ಮ ಗುರುಗಳ ಅರ್ಪಿತ. ಅವ್ರ ಗುರುಗಳ ಹೆಸರು ಹೇಳಬೇಕಾದ್ರೂ ವ್ಯಾಸರಾಯರು ಅಂತ ಹೇಳೋದೇ ಇಲ್ಲ. ಅವ್ರ ವ್ಯಾಖ್ಯಾನದಲ್ಲಿ ಗುರುಪಾದಾಹ ಅಂತ ಉಲ್ಲೇಖ ಮಾಡ್ತಾರೆ. ನಮ್ಮ ಗುರುಪಾದರು, ನಮ್ಮ ಗುರುಗಳು ಹೇಳಿದ್ದು ಅಂತಲೇ ಹೇಳ್ತಾರೆ. ಎಷ್ಟು ಶ್ರದ್ಧೆ ನೋಡಿ ಗುರು ಪರಂಪರೆ ಮೇಲೆ. ಹೀಗೆ ಅದ್ಭುತವಾದ ಜೀವನವನ್ನು ನಡೆಸಿ ಅಪೂರ್ವವಾದ ಗ್ರಂಥಗಳನ್ನು ಕೊಟ್ಟ ಮಹಾನುಭಾವರು ಶ್ರೀ ಶ್ರೀ ವಿಜೇಂದ್ರ ತೀರ್ಥ ಶ್ರೀಪಾದರು. ನಾಡಿದ್ದ ಮಹಾನುಭಾವರ ಆರಾಧನೆ ಬಂತು. ಹಾಗಾಗಿ ಅವರು ಮಾಡಿರ್ತಕ್ಕಂಥ ಇಂಥ ಲೋಕೋಪಕಾರದ ನಮಗೆಲ್ಲ ಅನುಗ್ರಹ ಮಾಡಿಕೊಟ್ಟಿರ್ತಕ್ಕಂಥ ಈ ವಿಷಯಗಳ ಸ್ಮರಣೆಯನ್ನು ಮಾಡಿ ಆ ಮಹಾನುಭಾವರ ಅನುಗ್ರಹಕ್ಕೆ ನಾವು ಪಾತ್ರರಾಗೋಣ ಅಂತ ಹೇಳ್ತಾ, ಭಕ್ತಾನಾಂ ಮಾನಸಾಂಭೋಜ ಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೀಂದ್ರ ಗುರವೇ ನಮಃ ಅಂತ ಹೇಳ್ತಾ ಅವರ ಕಾರುಣ್ಯ ಎಲ್ಲರ ಮೇಲೆ ಇರಲಿ ಅಂತ ಪ್ರಾರ್ಥನೆ ಮಾಡಿ ಈ 3 ದಿವಸಗಳ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.